ಪ್ರೆಗ್ನೆನ್ಸಿಯಲ್ಲಿನೇ ಕೊಡಬೇಕಾದ ಕೆಲವು ಔಷಧಿಗಳಿರುತ್ತೆ, ಅದ್ರ ಬಿಟ್ಟು ಬೇರೆ ಕೊಡೋಂಗಿಲ್ಲ. ಸೊ ಇವ್ರ ಸಿಂಪ್ಟಮ್ಸು ಅಥವಾ ಇವ್ರ ಪ್ರಾಬ್ಲಮ್ಸು ಇಮಿಡಿಯೇಟ್ ಸರಿ ಹೋಗಲ್ಲ. ಈಗ ನಾರ್ಮಲ್ ಪರ್ಸನ್ ಥರ ತುಂಬಾ ಜನ ಎನಿಮಿಕ್ ಇರ್ತಾರೆ. ಹಿಮೋಗ್ಲೋಬಿನ್ ಅವ್ರಿಗೆಲ್ಲರಿಗೂ 10 ಕೆಳಗಿರುತ್ತೆ. ಅಟ್ಲೀಸ್ಟ್ 10 ಆ್ಯಂಡ್ ಅಬವ್ ಇದ್ರೆ ಪರವಾಗಿಲ್ಲ. ಸೊ ನಾನೇನು ಹೇಳ್ತೀನಿ, ಎವ್ರಿ ಪ್ರೆಗ್ನೆಂಟ್ ವುಮೆನ್ಗೆ 11 ಹಿಮೋಗ್ಲೋಬಿನ್ ಇರಲೇಬೇಕು. 11ಗಿಂತ ನಮ್ಮಲ್ಲಿ ಕಡಿಮೆ ಇದ್ರೆ ನಾವು ಖಂಡಿತ ಅವ್ರಿಗೆ ಎನಿಮಿಯಾ ಕರೆಕ್ಷನ್ ಮಾಡ್ತೀವಿ. ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ತುಂಬ ದೊಡ್ಡ ಕಾಂಪ್ಲಿಕೇಶನ್ ಪ್ರೆಗ್ನೆನ್ಸಿಲಿ. ಅದು ಯಾವ ಟೈಮಲ್ಲಿ ಇವ್ರಿಗೆ ಫಿಟ್ಸ್ ಬರ್ಬೋದು, BP ಜಾಸ್ತಿ ಆಗಿ ಕೈಕಾಲು ಊತ ಬರ್ಬೋದು, ಮಗುಗೊಳಗಡೆನೆ ಕಸ ಸಪ್ರೇಟ್ ಆಗ್ಬೋದು, ಅದಕ್ಕೆ ನಾವು ಎಬ್ರಪ್ಷನ್ ಅಂತ ಹೇಳ್ತೀವಿ. ಮಗು ಗ್ರೋತ್ ರಿಟಾರ್ಡೇಷನ್ ಆಗ್ಬೋದು, ಮಗು ಸುತ್ತ ನೀರು ಕಡಿಮೆ ಆಗ್ಬೋದು. ಸೊ ಒಂದು ಸೀರೀಸ್ ಆಫ್ ಕಾಂಪ್ಲಿಕೇಶನ್ಸ್ ಬರ್ಬೋದು ಅದರಿಂದ. ಒಂದು 25-24 ಆದ್ಮೇಲೆ ಕನ್ಸೀವ್ ಆಗಿ, ಯಾಕೆಂದ್ರೆ ಅಷ್ಟೊತ್ತಿಗೆ ಒಂದು ಮೆಚುರಿಟಿ ಬಂದಿರುತ್ತೆ. ಕೆಲವು ಸರಿ ಏನಾಗುತ್ತೆ, 2ನೇ ಟ್ರೈಮೆಸ್ಟ್ರಲ್ಲಿ ಅಂದರೆ ಒಂದು 18-20 ವಾರ ಆದಾಗ ಗರ್ಭಕೋಶದ ಬಾಯಿ ತುಂಬ ಶಾರ್ಟ್ ಇರುತ್ತೆ. ಇಂಥವ್ರಿಗೆ ಒಂದು ಸ್ಟಿಚ್ ಹಾಕಬೇಕಾಗುತ್ತೆ, ಇಲ್ಲದಿದ್ರೆ ಅಬಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅಂದರೆ ಗರ್ಭಕೋಶದಲ್ಲಿ ಆಗದೇನೆ ಪ್ರೆಗ್ನೆನ್ಸಿ ಟ್ಯೂಬಲ್ ಆಗ್ಬೋದು, ಸರ್ವಿಕ್ಸಲ್ ಆಗ್ಬೋದು, ಇಲ್ಲ ಎಬ್ಡಾಮಿನಲ್ ಪ್ರೆಗ್ನೆನ್ಸಿ ಆಗ್ಬೋದು, ಅಥವಾ ಓವೇರಿಯನ್ ಪ್ರೆಗ್ನೆನ್ಸಿ ಆಗ್ಬೋದು. ಸೊ ಇದಕ್ಕೆ ನಾವು ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳೋದು. ಇಡೀ ಪ್ರೆಗ್ನೆನ್ಸಿಲಿ ನಿಮ್ಮ ವೇಟು 5 to 10 kgs 12 kgs ಅದಕ್ಕಿಂತ ಜಾಸ್ತಿ ಆಗಬೇಡಿ. ಕಾಲು ಆಚೆ ಬಂದರೆ ಏನಾಗುತ್ತೆ, ತಲೆ ಸಿಕ್ಕಾಕೊಂಡ್ಬಿಡುತ್ತೆ. ಕಾಲು ತುಂಬ ಚಿಕ್ಕದು, ಸೊ ಕಾಲು ಹಿಂಗೆ ಬಂದ್ಬಿಡುತ್ತೆ. ತಲೆ ದಪ್ಪ ಇರುತ್ತೆ. ಸೊ ತಲೆ ಪೆಲ್ವಿಸಲ್ಲಿ ಬರಬೇಕು ಅಂದರೆ ಅದು ಆ ಪೆಲ್ವಿಸ್ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗೋಕ್ಕೆ ತಲೆನೇ ಫಸ್ಟ್ ಬರಬೇಕು. ಕೆಲವು ತುಂಬ ಈ ಸ್ಪೈಸಿ ಫುಡ್ ಎಲ್ಲ ತೊಗೋಬೇಡಿ. ಆಮೇಲೆ ಈ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಎಲ್ಲಿ ಸಾಲ್ಟ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಸಾಲ್ಟ್ ರಿಟೆನ್ಷನ್ ಆಗುತ್ತೆ. ಸೊ ಅದನ್ನೆಲ್ಲ ಜಾಸ್ತಿ ತೊಗೋಬೇಡಿ ಅಂತ ಒಂದು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಟ್ಯಾಬ್ಲೆಟ್ಸ್ ಹಾಕ್ತೀವಿ. ಫಸ್ಟ್ ತಾಯಿನ ಸೇವ್ ಮಾಡಬೇಕು, ಆಮೇಲೆ ಮಗು. ಸೊ ಇದೆರಡನ್ನು ಸೇವ್ ಮಾಡೋ. ಈಗ ಸಿನಿಮಾದಲ್ಲಿ ಹೇಳ್ತಾರಲ್ಲ, ಅಯ್ಯೋ ತಾಯಿನ ಉಳ್ಸೋದ ಮಗುನ, ಆ ಸಿಚುವೇಶನ್ ಇಲ್ಲ. ಡಾಕ್ಟರ್, ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಅವರ ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಗರ್ಭಾವಸ್ಥೆಯಲ್ಲಿ ಪ್ರೆಗ್ನೆಂಟ್ ವುಮೆನ್ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವರ ಜೊತೆಗೆ ಅವರ ಹೊಟ್ಟೆಯಲ್ಲಿ ಇನ್ನೊಂದು ಜೀವ ಕೂಡ ಇರುತ್ತೆ. ಆದ್ರೆ ಈ ಒಂದು ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಒಂದಿಷ್ಟು ರಿಸ್ಕ್ಗಳು ಬರುವಂತದ್ದು ಅಥವಾ ಅವರ ಆರೋಗ್ಯದಲ್ಲಿ ಏರ್ಪೇರ್ ಆಗುವಂತದ್ದು ಕಾಮನ್ ಆಗಿರುತ್ತೆ. ಹಾಗಿದ್ರೆ ಈ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಅವರಿಗೆ ಯಾವ್ದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನ ಯಾವ ರೀತಿಯಾಗಿ ಪರಿಹರಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ವಿದ್ಯಾ ವಿ ಭಟ್, ಸೀನಿಯರ್ ಗೈನಕಾಲಜಿಸ್ಟ್, ಮೆಡಿಕಲ್ ಡೈರೆಕ್ಟರ್ ಆಫ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಪ್ರೆಗ್ನೆಂಟ್ ವುಮೆನ್ ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವ್ ಇರೋದಕ್ಕೂ ಕೂಡ ಆ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಇರುವಂತಹ ಒಂದು 9 ತಿಂಗಳಿದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಟೈಮ್ ಅಲ್ಲಿ ಅವರು ಅಷ್ಟು ಹುಷಾರಾಗಿರ್ಬೇಕು ಅಂತ ಹಿರಿಯರು ಹೇಳೋದನ್ನ ನಾವೆಲ್ಲರೂ ಕೇಳಿರ್ತೀವಿ. ಯಾವ ಕಾರಣಕ್ಕೋಸ್ಕರ ಡಾಕ್ಟರ್? ಈಗ ಪ್ರೆಗ್ನೆಂಟ್ ಅಂದಾಕ್ಷಣ ಅವ್ರಿಗೆ ಏನೋ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅನ್ನೋದಲ್ಲ, ಬಟ್ ಹುಷಾರಾಗಿರ್ಬೇಕು. ಯಾಕೆಂದ್ರೆ ಈಗ ದರ್ ಇಸ್ ಏನಂದ್ರೆ ನಾರ್ಮಲ್ ಪ್ರೆಗ್ನೆನ್ಸಿ ಅಥವಾ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಇಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಈ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅವರು ಎಲ್ಲ ಮದುವೆ ಆಗಿ 1-2 ವರ್ಷ ಇಲ್ಲ ಪ್ಲಾನಿಂಗ್ ಮಾಡಿ ಕನ್ಸೀವ್ ಆಗಿರ್ತಾರೆ. ಅವ್ರಿಗೆ ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ BP, ಶುಗರು, ಎನಿಮಿಯಾ ಏನೂ ಇರಲ್ಲ. ಎಲ್ಲ ಚೆನ್ನಾಗಿರ್ತಾರೆ. ನಾವು ಸಿನಿಮಾದಲ್ಲಿ ನೋಡಿರೋ ಥರ ಎಲ್ಲ ಹಾಡ್ಕೊಂಡು ನಕ್ಕೊಂಡು ಎಲ್ಲ ಚೆನ್ನಾಗಿರೋ ಥರ ಪ್ರೆಗ್ನೆನ್ಸಿ ಅವ್ರದ್ದು. ಬಟ್ ಇವರಲ್ಲಿ ಕೂಡ 100% ಯಾವುದೇ ಪ್ರೆಗ್ನೆನ್ಸಿ ನಾವು ಚೆನ್ನಾಗಿದೆ ಅಂತ ಹೇಳಕ್ ಬರಲ್ಲ. ಯಾಕೆಂದ್ರೆ ಎನಿ ಟೈಮ್ ಇವ್ರಿಗೆ ಪ್ರಾಬ್ಲಮ್ ಶುರು ಆಗ್ಬೋದು. ಈಗ ಫಸ್ಟ್ 3 months ಅಲ್ಲಿ ಅವ್ರಿಗೆ ಎಲ್ಲೋ ಒಂಚೂರು ಸ್ಪಾಟಿಂಗ್ ಆಗ್ಬೋದು. ಸೊ ಇವ್ರು ತುಂಬಾ ಟ್ರಾವೆಲ್ ಮಾಡಿರ್ತಾರೆ, ಇಲ್ಲ ಇವ್ರು ಮಾಮೂಲಾಗಿ ಕೆಲಸಗಳು ಮಾಡ್ಕೊಂಡಿದ್ದಾಗ ಒಂದು ಚೂರು ಬ್ಲೀಡಿಂಗ್ ಆಯ್ತು ಅಂದಾಕ್ಷಣ ಅವ್ರಿಗೆ ಭಯ ಆಗುತ್ತೆ, ಗಾಬರಿ ಆಗ್ತಾರೆ. ಅದು ಕಸ ಕೆಳಗಿರ್ಬೋದು, ಇಲ್ಲ ಅದು ಒಂದು ಅಬಾರ್ಷನ್ನಿಗೆ ಒಂದು ಸೂಚನೆ ಇರ್ಬೋದು, ಇಲ್ಲದೇ ಇದ್ರೆ ಜಸ್ಟ್ ಎಲ್ಲೋ ಒಂಚೂರು ಗರ್ಭಕೋಶದ ಬಾಯಲ್ಲಿ ಒಂದು ಸಣ್ಣ ಬ್ಲೀಡರ್ ಥರ ಇರುತ್ತೆ, ಅಲ್ಲಿಂದ ಬ್ಲೀಡ್ ಆಗಿರ್ಬೋದು. ಇದು ಹುಷಾರಾಗಿರ್ಬೇಕು ಅಂತ ಹೇಳೋ ಸ್ಥಿತಿ. ನೆಕ್ಸ್ಟ್ 3 months ಅಲ್ಲಿ ಏನಾಗುತ್ತೆ ಅಂದರೆ ಫ್ರಮ್ 3rd to
7th ಮಂತ್ ಒಳಗೆ ಏನಾಗುತ್ತೆ, ಇವ್ರಿಗೆ ಮೂಮೆಂಟ್ ಎಲ್ಲ ಗೊತ್ತಾಗುತ್ತೆ. ಆವಾಗ ಒಂಚೂರು ಹೊಟ್ಟೆನೂ ಕಾಣಿಸೋಕ್ಕೆ ಶುರುವಾಗಿರುತ್ತೆ. BP ಸಡನ್ನಾಗಿ ಜಾಸ್ತಿ ಆಗ್ಬೋದು, ಇಲ್ಲ ಶುಗರ್ಸ್ ಜಾಸ್ತಿ ಆಗ್ಬೋದು. ಬಟ್ ನಾರ್ಮಲ್ ಆಗಿದ್ದರೆ ಎಲ್ಲದೂ ಚೆನ್ನಾಗಿದ್ದಿರ್ಬೋದು, ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಇವ್ರಿಗೆ ಪ್ರೆಗ್ನೆನ್ಸಿ ಒಂಥರ ಎಂಜಾಯ್ ಅಂದರೆ ಫಸ್ಟ್ 3 ಮಂತ್ಸಲ್ಲಿ ಅವ್ರಿಗೆ ವಾಂತಿ ಡಿಸ್ಕಂಫರ್ಟ್ ಇರುತ್ತೆ, ಇದಿರಲ್ಲ. ಈಗ ಎಲ್ಲ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡ್ತಾ ಇರ್ತಾರೆ. ಬಟ್ ಆದರೂ ಎಲ್ಲೋ ಬಿದ್ದರು, 2 ವೀಲರಲ್ಲಿ ಹೋಗ್ತಾ ಇರ್ತಾರೆ, ಎಲ್ಲೋ ಬಿದ್ದು ಏಟಾಯಿತು, ಒಂದು ಸಣ್ಣ ಫ್ರ್ಯಾಕ್ಚರ್ ಆಯಿತು, ಇಲ್ಲ ಕಾಲು ಊತ ಬಂತು, ಏನೇ ಆದರೂ ಅದು ಹುಷಾರಾಗಿರಬೇಕು ಅನ್ನೋದ್ರಲ್ಲಿ ಅದು ಒಂದು ಪ್ರಾಬ್ಲಮ್. ಯಾಕೆಂದರೆ ನಾನು ಪ್ರೆಗ್ನೆಂಟ್ ಲೇಡೀಸ್ಗೆ ಏನು ಹೇಳ್ತೀನಿ, ನಾರ್ಮಲ್ ಒಂದು ANC ಬರೋರಿಗೆ 2 ವೀಲರ್ ಓಡ್ಸೋಕ್ಕೆ ಹೋಗಬೇಡಿ ಅಂತ. ಈ 2 ವೀಲರ್ ಓಡಿಸೋದ್ರಿಂದ ಪ್ರೆಗ್ನೆನ್ಸಿಗೇನೂ ಆಗಲ್ಲ. ಬಟ್ ಏನಾಗುತ್ತೆ, ಎಲ್ಲೋ ಗುದ್ದುತ್ತಾರೆ, ಇಲ್ಲ ಯಾರೋ ಬಂದು ಇವ್ರಿಗೆ ಗುದ್ದುತ್ತಾರೆ, ಬ್ಯಾಲೆನ್ಸ್ ಕಡಿಮೆ ತಪ್ಪು ಹೋಗುತ್ತೆ, ಆವಾಗ ಬೀಳೋ ಚಾನ್ಸ್ ಇರುತ್ತೆ. ಸೊ ಇಂಥವ್ರಿಗೆ ಹುಷಾರಾಗಿರಿ ಅಂತ ನಾವು ಈ ಎಲ್ಲ ಪ್ರಾಬ್ಲಮ್ಸ್ಗೋಸ್ಕರ ಹೇಳೋದು. ಲಾಸ್ಟ್ 3 ಮಂತ್ಸಲ್ಲಿ ಅಂದರೆ ಒಂದು 7 ತಿಂಗಳಿಂದ 9 ತಿಂಗಳಲ್ಲಿ ಈಗ ತುಂಬ ನಾವು ನೋಡ್ತಾ ಇರೋದು ಒಂದು ಸ್ಟ್ರೆಸ್ಸು. ಕೆಲಸದಲ್ಲಿರ್ತಾರೆ, ಮನೆ ಒಂದು ಜವಾಬ್ದಾರಿ ಇರುತ್ತೆ, ಇಲ್ಲ ಇನ್ನೊಂದು ಮಗು, ಫಸ್ಟ್ ಮಗು ಇರುತ್ತೆ. ಸೊ ಪ್ರೀಟರ್ಮ್ ಲೇಬರ್ ನೋಡ್ತೀವಿ. ಸೊ ಇದಕ್ಕೂ ಕೂಡ ನಾವು ಹುಷಾರಾಗಿರಿ, ತುಂಬ ಸ್ಟ್ರೇನ್ ಮಾಡ್ಕೋಬೇಡಿ. ಮೆಟ್ಲು ಹತ್ತಿ ಇಳಿದು ಒಂದು 3-4 ಸರಿ ಪರವಾಗಿಲ್ಲ, ಒಂದು 25-30 ಸರಿ ಮೆಟ್ಲು ಹತ್ತಿ ಇಳಿದು ಮಾಡಿದ್ರೆ ಆವಾಗ ಎಲ್ಲೋ ಒಂದು ಬೀಳೋ ಚಾನ್ಸ್ ಇರ್ಬೋದು, ಅಥವಾ ತುಂಬ ಸ್ಟ್ರೇನ್ ಆಗಿರೋವಾಗ ಎಲ್ಲೋ ಒಂದು ಕಂಟ್ರಾಕ್ಷನ್ ಬಂತು, ಇಲ್ಲ ನೀರು ಹೋಯ್ತು. ಇದು ಏನೇ ಪ್ರಾಬ್ಲಮ್ ಆದರೂ ಅದು ಲೋ ರಿಸ್ಕಿಂದ ಹೈ ರಿಸ್ಕ್ಗೆ ಚೇಂಜ್ ಆಗ್ಬಿಡುತ್ತೆ, ಸಮಸ್ಯೆ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಟೈಮ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಇವರು ಆದಷ್ಟು ಕೇರ್ಫುಲ್ ಆಗಿರೋದು ಒಳ್ಳೇದು. ಬೇಕಾಬಿಟ್ಟು ಎಲ್ಲೋ ಹೋಗೋದು, ಟ್ರಾವೆಲ್ ಮಾಡೋದು, ಎಲ್ಲ ಚೆನ್ನಾಗಿರ್ತಾರೆ, ಪ್ರೆಗ್ನೆನ್ಸಿಯಲ್ಲಿ ಇಲ್ಲಿಗೆ ಟ್ರಾವೆಲ್ ಮಾಡ್ಬೋದಾ ಅಂತ. ಈಗ ಟ್ರಾವೆಲ್ ಮಾಡೋದ್ರಿಂದ ಏನೂ ಆಗಲ್ಲ, ಬಟ್ ಟ್ರಾವೆಲ್ ಮಾಡಿ ಅಲ್ಲಿ ಹೋಗಿ ಅವರು ಔಟ್ಸೈಡ್ ಫುಡ್ ತಿಂತಾರೆ, ಇಲ್ಲ ಟಾಯ್ಲೆಟ್ಸ್ ಯೂಸ್ ಮಾಡ್ತಾರೆ, ಸೊ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು, ಇಲ್ಲ ಔಟ್ಸೈಡ್ ಫುಡ್ ತಿಂದಾಗ ಫುಡ್ ಅಪ್ಸೆಟ್ ಆಗುತ್ತೆ. ಫುಡ್ ಅಪ್ಸೆಟ್ ಆದ್ರೆ ಟ್ರೀಟ್ಮೆಂಟ್ ಕೊಡ್ಬೋದು, ಬಟ್ ಕೆಲವು ಔಷಧಿಗಳು ಇವ್ರಿಗೆ ಕೊಡುವಂಗಿಲ್ಲ. ಸೊ ಈಗ ಪ್ರೆಗ್ನೆನ್ಸಿಯಲ್ಲಿನೇ ಕೊಡ್ಬೇಕಾದ ಕೆಲವು ಔಷಧಿಗಳಿರುತ್ತೆ, ಅದ್ರ ಬಿಟ್ಟು ಬೇರೆ ಕೊಡೋಂಗಿಲ್ಲ. ಸೊ ಇವ್ರ ಸಿಂಪ್ಟಮ್ಸು ಅಥವಾ ಇವ್ರ ಪ್ರಾಬ್ಲಮ್ಸು ಇಮಿಡಿಯೇಟ್ ಸರಿ ಹೋಗಲ್ಲ, ಈಗ ನಾರ್ಮಲ್ ಪರ್ಸನ್ ಥರ. ಅವಾಗೇನಾಗುತ್ತೆ, ಅದೊಂಚೂರು ಡಿಲೇ ಆಗುತ್ತೆ. ಸೊ ಈ ಥರ ಎಷ್ಟೊಂದು ಪ್ರಾಬ್ಲಮ್ಸ್ ಬರೋದ್ರಿಂದ ನಾವು ಹೇಳೋದೇನು, ಆಚೆ ತಿನ್ನಬೇಡಿ, ಆದಷ್ಟು ಮನೆ ಆಹಾರ ತಗೊಳ್ಳಿ, ತುಂಬ ಸ್ಪೈಸಿ ಫುಡ್ ತಗೋಬೇಡಿ, ಆ್ಯಂಡ್ ಈ ಕಲರಿಂಗ್ ಏಜೆಂಟ್ಸ್ ಎಲ್ಲ ಹಾಕಿರೋದು ತಿನ್ನಬೇಡಿ. ಯಾಕೆಂದರೆ ನಮಗೆ ಗೊತ್ತಿಲ್ಲ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಏನು, FDA ಅಪ್ರೂವ್ಡ್ ಇರಲ್ಲ, ಯಾವ್ದ್ಯಾವುದೋ ಏನೇನೋ ಎಲ್ಲ ಇರುತ್ತೆ. ಸೊ ಜಂಕ್ ತಿನ್ನಕ್ಕೆ ಹೋಗಬೇಡಿ. ನೀವು ಆದಷ್ಟು ಮನೇಲಿ ಮಾಡಿರೋದು ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಿ, ಮನೇಲಿರಿ, ತುಂಬ ಟ್ರಾವೆಲ್ ಮಾಡಬೇಡಿ. ಇವತ್ತು ಇಲ್ಲಿ ಹೋದೆ ಅಲ್ಲಿ ಹೋದೆ. ಈಗ ಈವನ್ ಸ್ವಿಮ್ಮಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಬಟ್ ಸ್ವಿಮ್ಮಿಂಗಲ್ಲೂ ಕೆಲವು ಸರಿ ಏನಾಗುತ್ತೆ, ದೇರ್ ಆರ್ ಚಾನ್ಸಸ್ ಆಫ್ ಇನ್ಫೆಕ್ಷನ್. ಸೊ ಅದಕ್ಕೆ ಕೇರ್ಫುಲ್ ಆಗಿರಿ ಅಂತ ಹೇಳಿ. ಓಕೆ, ಸಿಂಪ್ಟಮ್ಸ್ ಯಾವ್ದೆಲ್ಲ ಗೊತ್ತಾಗುತ್ತೆ ಅವ್ರಿಗೆ? ಏನಾದ್ರು ಪ್ರೆಗ್ನೆನ್ಸಿಯಲ್ಲಿ ರಿಸ್ಕ್ ಇದೆ ಅಂದಾಗ ಯಾವ್ದೆಲ್ಲ ಲಕ್ಷಣಗಳು ಕಂಡು ಬರುತ್ತೆ ಡಾಕ್ಟರ್? ಈಗ ನಾನು ಮುಂಚೆ ಹೇಳ್ದಂಗೆ ಫಸ್ಟ್ 3 ಮಂತ್ಸಲ್ಲಿ ಇವ್ರಿಗೆ ರಿಸ್ಕ್ ಬರೋದ್ರಲ್ಲಿ ಒಂಚೂರು BP ಜಾಸ್ತಿ ಆಗ್ಬೋದು, ಇಲ್ಲ ಕೆಲವು ಸರಿ ಏನಾಗುತ್ತೆ, ನಾವು ಫಸ್ಟ್ ಬ್ಲಡ್ ಟೆಸ್ಟಲ್ಲಿ ಶುಗರ್ಸ್ ಜಾಸ್ತಿ ಇರ್ಬೋದು, ಇಲ್ಲದೆ ಇದ್ರೆ ಬ್ಲೀಡ್ ಆಗ್ಬೋದು, ಕಸ ಕೆಳಗಿದ್ದು ಬ್ಲೀಡ್ ಆಗ್ಬೋದು, ಆ ಕಸ ಅಲ್ಲೇ ಇದ್ದಿರ್ಬೋದು, ಮೇಲೆ ಹೋಗೋದೇ ಇಲ್ಲ. ಸೊ ಪ್ಲಸೆಂಟಾ ಪ್ರಿವಿಯಾ ಅದು ರಿಸ್ಕಿ ಪ್ರೆಗ್ನೆನ್ಸಿನೇ. ಯಾವ ಟೈಮಲ್ಲಿ ಎಷ್ಟು ಬ್ಲೀಡ್ ಆಗ್ತಾರೆ, ಇಲ್ಲ ಡೆಲಿವರಿ ಟೈಮಲ್ಲಿ ಬ್ಲೀಡಿಂಗ್ ಆಗ್ಬೋದು. ಸೊ ಇದು ಎಲ್ಲ ಫಸ್ಟ್ 3 ಮಂತ್ಸಲ್ಲಿ ಬರೋದು. 3rd ಮಂತ್ ಆನ್ವರ್ಡ್ಸ್ ಒನ್ಸ್ ಅಗೇನ್ BP ಜಾಸ್ತಿ ಆಗ್ಬೋದು, ಇಲ್ಲ ಶುಗರ್ ಬರ್ಬೋದು, ಇಲ್ಲ ಎನಿಮಿಯಾ ತುಂಬಾ ಕಾಮನ್ ನಮ್ಮ ದೇಶದಲ್ಲಿ. ರೂರಲ್ ಇಂಡಿಯಾ ಅಲ್ಲಿ, ಈವನ್ ಅರ್ಬನ್ ಇಂಡಿಯಾಲ್ಲಿ ಕೂಡ ನೋಡ್ತೀವಿ, ತುಂಬಾ ಜನ ಎನಿಮಿಕ್ ಇರ್ತಾರೆ. ಹಿಮೋಗ್ಲೋಬಿನ್ ಅವ್ರಿಗೆಲ್ಲರಿಗೂ 10 ಕೆಳಗಿರುತ್ತೆ. ಅಟ್ಲೀಸ್ಟ್ 10 and above ಇದ್ರೆ ಪರವಾಗಿಲ್ಲ. ಸೊ ನಾನೇನು ಹೇಳ್ತೀನಿ, ಎವ್ರಿ ಪ್ರೆಗ್ನೆಂಟ್ ವುಮೆನ್ಗೆ 11 ಹಿಮೋಗ್ಲೋಬಿನ್ ಇರಲೇಬೇಕು. 11ಕ್ಕಿಂತ ನಮ್ಮಲ್ಲಿ ಕಡಿಮೆ ಇದ್ರೆ ನಾವು ಖಂಡಿತ ಅವ್ರಿಗೆ ಎನಿಮಿಯಾ ಕರೆಕ್ಷನ್ ಮಾಡ್ತೀವಿ. ಇನ್ನೊಂದು ಕಾರಣಕ್ಕೆ ಏನಕ್ಕೆ ನಾವು ಹಿಮೋಗ್ಲೋಬಿನ್ 11 ಇರಬೇಕು ಅಂತ ಹೇಳೋದಂದ್ರೆ, ಈಗ ಮಗುಗೆ ಆಕ್ಸಿಜನ್ ಬ್ಲಡ್ ಸಪ್ಲೈ ಎಲ್ಲ ತಾಯಿಯಿಂದನೇ ಹೋಗೋದು. ಸೊ ತಾಯಿಯಿಂದ ಹೋಗುವಾಗ ಈ ಕೆಂಪು ರಕ್ತ ಕಣಗಳಲ್ಲಿ ಆಕ್ಸಿಜನ್ ಕ್ಯಾರಿ ಮಾಡುತ್ತೆ. ಸೊ ಅದು ಕಡಿಮೆ ಇದ್ರೆ, ಈಗ ರಕ್ತ ಕಡಿಮೆ ಇದ್ರೆ, ಅದು ಕಡಿಮೆ ಇದ್ದು ಮಗುಗೆ ಇನಫ್ ಆಕ್ಸಿಜನ್ ಹೋಗದೆ ಇದ್ರೆ ಮಗು ಗ್ರೋತ್ ರಿಟಾರ್ಡೇಷನ್ ಆಗ್ಬೋದು, ಮೆಂಟಲ್ ಡೆವಲಪ್ಮೆಂಟ್ ಆಗದೆ ಇರ್ಬೋದು. ಸೊ ಇದೆಲ್ಲ ಕಾರಣಗಳು ಅಂದ್ರೆ ಹಿಂಗ್ ಒಂದಕ್ಕೊಂದು ಸೀಕ್ವೆಲ್ ಆಗಿ ಹೋಗ್ತಾ ಇರುತ್ತೆ ಹೊರತು ಅದರಿಂದ ನಾವು ಸರಿ ಹೋಗ್ಬೇಕು. ಇಲ್ಲ ಕೆಲವು ಸರಿ ತುಂಬಾ ಎನಿಮಿಕ್ ಇದ್ರೆ ಪಾಯಿಂಟ್ ಆಫ್ ನೋ ರಿಟರ್ನ್, ತುಂಬಾ ಬ್ಲೀಡಿಂಗ್ ಎಲ್ಲ ಆಗಿ ಹಂಗಾಗೋ ಬದಲು ಫಸ್ಟೇ ಹಿಮೋಗ್ಲೋಬಿನ್ 11 ಇರ್ಬೇಕು ಅವ್ರಿಗೆ. ಈಗ BP ಬರ್ಬೋದಾ ಬರಲ್ವಾ ಅನ್ನೋ PIH
ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ತುಂಬ ದೊಡ್ಡ ಕಾಂಪ್ಲಿಕೇಶನ್ ಪ್ರೆಗ್ನೆನ್ಸಿಲಿ. ಅದು ಯಾವ ಟೈಮಲ್ಲಿ ಇವ್ರಿಗೆ ಫಿಟ್ಸ್ ಬರ್ಬೋದು, ಬಿ ಪಿ ಜಾಸ್ತಿ ಆಗಿ ಕೈಕಾಲು ಊತ ಬರ್ಬೋದು, ಮಗುಗೆ ಒಳಗಡೆನೆ ಕಸ ಸಪ್ರೇಟ್ ಆಗ್ಬೋದು, ಅದಕ್ಕೆ ನಾವು ಎಬ್ರಪ್ಷನ್ ಅಂತ ಹೇಳ್ತೀವಿ. ಮಗು ಗ್ರೋತ್ ರಿಟಾರ್ಡೇಷನ್ ಆಗ್ಬೋದು, ಮಗು ಸುತ್ತ ನೀರು ಕಡಿಮೆ ಆಗ್ಬೋದು. ಸೊ ಒಂದು ಸೀರೀಸ್ ಆಫ್ ಕಾಂಪ್ಲಿಕೇಶನ್ಸ್ ಬರ್ಬೋದು ಅದರಿಂದ. ಸೊ ಆದ್ರಿಂದ ಏನು ಹೇಳ್ತೀವಿ, ನಿಮಗೆ ಬಿ ಪಿ ಫಸ್ಟ್ ಟ್ರೈಮಿಸ್ಟರಲ್ಲಿ ಸರಿ ಇದೆಯಾ, ಫಸ್ಟ್ ಸ್ಕ್ಯಾನಲ್ಲಿ ನಮಗೆ ಏನಾದರೂ ಡಾಪ್ಲರ್ ಫ್ಲೋ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಕಾಣಿಸ್ತಾ ಇದೆಯಾ ಅಂದರೆ ಸ್ಕ್ರೀನಿಂಗ್ ಟೆಸ್ಟ್ ಫಾರ್ PIH, ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್. ಅಂದರೆ ಇವ್ರ ಬಿ ಪಿ ಫಸ್ಟ್ ಇರಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ ಇವ್ರಿಗೆ. ಬಿ ಪಿ ಮುಂಚೆ ಇದ್ದು ಅಂದ್ರೆ ಅವರು ಎಸೆನ್ಷಿಯಲ್ ಇದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಇದ್ದಿದ್ ಬೇರೆ, ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಬೇರೆ. ಅದೇ ತರ ಜೆಸ್ಟೇಷನಲ್ ಇದು ಹೈಪರ್ ಟೆನ್ಷನ್ ಕರೆಕ್ಟು ಅಂಡ್ ಜೆಸ್ಟೇಷನಲ್ ಡಯಾಬಿಟಿಸ್ ಇರುತ್ತೆ, ಪ್ರೆಗ್ನೆನ್ಸಿಯಲ್ಲಿ ಬರುತ್ತೆ ಇವ್ರಿಗೆ. ಸೊ ಈ ಪ್ರೆಗ್ನೆನ್ಸಿ ಟಾಲರೆನ್ಸ್ ಲೆವೆಲ್ಸ್ ಕಡಿಮೆ ಇರುತ್ತೆ ಎಷ್ಟೋ ಜನಕ್ಕೆ. ಸೊ ಆದ್ದರಿಂದ ಈ ಥರ ಪ್ರಾಬ್ಲಮ್ ಆಗೋದ್ರಿಂದ ನಾವೇನು ಹೇಳ್ತೀವಿ, ಫಸ್ಟ್ 3 months ನೋಡ್ಕೊಳ್ಳಿ ಚೆನ್ನಾಗಿ. ದೆನ್ ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ ಥರ್ಡ್ ಮಂತಿಂದ 7th ಮಂತಲ್ಲಿ ಬಿ ಪಿ ಏನಾದರೂ ಇವ್ರಿಗೆ ಜಾಸ್ತಿ ಆಗ್ತಾ ಬಂತು ಅಂದರೆ ನಾವು ಮೆಡಿಕೇಶನ್ಸ್ ಹಾಕ್ತೀವಿ. ಮತ್ತೆ ಇನ್ನೂ ಜಾಸ್ತಿ ಅದು ಔಟ್ ಆಫ್ ಕಂಟ್ರೋಲ್ ಹೋಯ್ತು ಅಂದರೆ ದೆನ್ ಬೇಬಿ ಡೆಲಿವರಿ ಮಾಡಬೇಕಾಗುತ್ತೆ. ಬೇಬಿ 30 weeks ಅಬವ್ ಇದ್ರೆ ಹೆಂಗೋ NICU ಸೇವ್ ಮಾಡ್ಬೋದು. ತೀರಾ ಚಿಕ್ಕ ಬೇಬಿ 26 weeks 27 weeks ಔಟ್ಕಮ್ ಅಷ್ಟು ಚೆನ್ನಾಗಿದೆ. ಸೊ ಆದ್ದರಿಂದ ಹುಷಾರಾಗಿರಿ. ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಇದ್ರೆ ಡಾಕ್ಟ್ರಲ್ಲಿ ತೋರಿಸ್ಕೊಳ್ಳಿ. ಆ್ಯಂಡ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದರೆ ಅದನ್ನು ಕೂಡ ನಾವು ಟ್ಯಾಕಲ್ ಮಾಡಬೇಕಾಗತ್ತೆ. ಹೀಗೆ ತುಂಬ ಪ್ರಾಬ್ಲಮ್ಸ್ ಬರೋದ್ರಿಂದ ಆಬ್ಸ್ಟೆಟ್ರಿಷನ್ ಅಂದರೆ ಡೆಲಿವರೀಸ್ ಮಾಡೋರು ಮತ್ತು ಮಾಡಿಸ್ಕೊಳ್ಳೋರಿಗೆ ತುಂಬ ಒಂದು ಸ್ಟ್ರೆಸ್ ಇರುತ್ತೆ, ಯಾವ ಪ್ರಾಬ್ಲಮ್ಮು ಇದು ಅಂತ. ಆ್ಯಸ್ ಅ ಆಬ್ಸ್ಟೆಟ್ರಿಷನ್ ನಮಗೆ 2 ಪ್ರಾಬ್ಲಮ್ಸ್, ಒಂದು ಮಗುನ ನೋಡ್ಕೋಬೇಕು, ಇನ್ನು ತಾಯಿನ ನೋಡ್ಕೋಬೇಕು. ಸೊ ತಾಯಿ ಇಸ್ ವೆರಿ ಇಂಪಾರ್ಟೆಂಟ್. ತಾಯಿಗೆ ಫಸ್ಟು ಚೆನ್ನಾಗಿರ್ಬೇಕು, ಆಮೇಲೆ ಮಗು. ನಾವು ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ತಾಯಿಗೆ. ತಾಯಿ ಜೀವಕ್ಕೇನು ಆಗಬಾರ್ದು, ಮೆಟರ್ನಲ್ ಮಾರ್ಟಾಲಿಟಿ ಅನ್ನೋದು ಆಗಲೇಬಾರ್ದು. ಪೆರಿನೇಟಲ್ ಮಾರ್ಟಾಲಿಟಿ ನೆಕ್ಸ್ಟ್, ಅದು ಇಂಪಾರ್ಟೆಂಟ್, ಮಗು ಜೀವನೂ ಇಂಪಾರ್ಟೆಂಟ್, ಅದಕ್ಕೂ ತೊಂದರೆ ಆಗಬಾರ್ದು. ಸೊ ಅದು 2ಕ್ಕೂ ಒಂದು ಒಳ್ಳೆ ಔಟ್ಕಮ್ ಕೊಡೋಕ್ಕೆ ಎಷ್ಟು ಬೇಕು ಅನ್ನೋದಕ್ಕೆ ನಾವೆಲ್ಲ ಗೈಡ್ಲೈನ್ಸು ಅಥವಾ ಈ ಪ್ರೋಟೋಕಾಲ್ಸು ಮಾಡಿರ್ತೀವಿ, ಅದನ್ನು ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ. ಹಾಗಿದ್ರೆ ಡಾಕ್ಟರ್, ಯಾವ ಕಾರಣಕ್ಕೋಸ್ಕರ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಕಾಂಪ್ಲಿಕೇಶನ್ಸ್ಗಳು ಅಥವಾ ರಿಸ್ಕ್ಗಳು ಬರುವಂಥದ್ದು? ಈಗ ಅದು ಒಂದಕ್ಕೊಂದು ರಿಲೇಟೆಡ್. ಈಗ ತುಂಬ ಯಂಗ್ ಮದರ್ಸ್, ಈಗ 19 ನಾವು ಹೇಳ್ತೀವಿ ಯಾಕಮ್ಮ ಇಷ್ಟು ಬೇಗ ಪ್ರೆಗ್ನೆಂಟ್ ಆಗ್ತೀರ ಅಂತ. 18 ವರ್ಷಕ್ಕೆ ಮುಂಚೆನೆ ಮದುವೆ ಮಾಡ್ಬಿಡ್ತಾರೆ, ಆಮೇಲೆ 18 ಪ್ರೆಗ್ನೆಂಟ್ ಆಗ್ಬಿಡ್ತಾರೆ. ಸೊ ಅಂಥವರಲ್ಲಿ ಅವ್ರಿಗೆ PIH ರಿಸ್ಕ್ ಜಾಸ್ತಿ. ಆಮೇಲೆ ಯಾಕೆಂದ್ರೆ ಇನ್ನೂ ಬೆಳೆದಿಲ್ಲ, ಹೌದು ಅಲ್ವಾ? ಈಗ ಒಂದು ಹೆಂಗ್ಸು ಫ್ರಮ್ ಅಂದ್ರೆ ಅವರ ದೇಹ ಅಂದ್ರೆ ಸೆಟ್ ಆಗ್ತಾ ಇಲ್ಲ. ಯಾಕೆಂದ್ರೆ ಈಗ ಒಂದ್ ಮಗು ಅದು ಎಡೋಲೆಸೆಂಟ್ ಗರ್ಲ್ ಆಗಕ್ಕೆ, ಋತುಮತಿ ಆಗಿ ಎಡೋಲೆಸೆಂಟ್ ಗರ್ಲ್ ಆಗಕ್ಕೆ, ಅದಾಗಿ ಒಂದು ಹೆಣ್ಣು ಆಗಕ್ಕೆ ದರ್ ಇಸ್ ಅ ಪ್ರೋಸೆಸ್. ಸೊ ಈಗ 18-19 ಕೂಡ ನಾವು ಲೇಟ್ ಅಡೋಲೆಸೆಂಟ್ ಅಂತ ಹೇಳ್ತೀವಿ. ಒಂದು 25-24 ಆದ್ಮೇಲೆ ಕನ್ಸೀವ್ ಆಗಿ, ಯಾಕೆಂದ್ರೆ ಅಷ್ಟೊತ್ತಿಗೆ ಒಂದು ಮೆಚುರಿಟಿ ಬಂದಿರುತ್ತೆ, ತಾಯಿ ಆಗೋಕೆ ಒಂದು ಮೆಂಟಲ್ ಮೇಕಪ್ ಇರುತ್ತೆ ಅವ್ರಿಗೆ ಅಂತ ಹೇಳಿ. ಅಂತ ಇದು ಯಂಗ್ ಹೆಣ್ಮಕ್ಳಲ್ಲಿ ಈ ಪ್ರಾಬ್ಲಮ್ಸ್ ಕಾಣ್ತೀವಿ. ಇನ್ನೊಂದು ಎಕ್ಸ್ಟ್ರೀಮ್ಸ್ ಆಫ್ ಏಜ್ 35-40 years ಆವಾಗ್ಲೂ ಪ್ರಾಬ್ಲಮ್ ಆಗುತ್ತೆ. 35 and above ಆಗ್ತಿದ್ದಂಗೆ ಎಲ್ಡರ್ಲಿ ಅಂತ ಬರ್ತಾರೆ. ಸೊ ಅವ್ರಿಗೂ ಪ್ರಾಬ್ಲಮ್ಗಳು ಜಾಸ್ತಿ. ಇನ್ನು ಅಸೋಸಿಯೇಟೆಡ್ ಟ್ವಿನ್ ಪ್ರೆಗ್ನೆನ್ಸಿ, ಅವ್ರಿಗೂ ಪ್ರಾಬ್ಲಮ್ಸ್ ಜಾಸ್ತಿ. ಶುಗರ್ ಬರ್ಬೋದು, BP ಜಾಸ್ತಿ ಆಗ್ಬೋದು. IVF ಪ್ರೆಗ್ನೆನ್ಸೀಸ್, ಅದು ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್. ಯಾಕೆಂದ್ರೆ ದೇಹದಲ್ಲಿ ಏನೋ ಒಂದು ಕಾರಣಕ್ಕೆ ಅವ್ರು ನ್ಯಾಚುರಲ್ ಕನ್ಸೀವ್ ಆಗಿರಲ್ಲ. ನಾವು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿ ಎಲ್ಲ ಟೆಸ್ಟು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅವ್ರನ್ನ ಕನ್ಸೀವ್ ಮಾಡ್ತೀವಿ. ಕನ್ಸೀವ್ ಮಾಡಿದಾಗ ಅವ್ರಿಗೆ ಪ್ರಾಬ್ಲಮ್ ಶುರುವಾಗುತ್ತೆ. ಸೊ ಈ ಮಲ್ಟಿಪಲ್ ಕೆಲವು ಸರಿ ಏನಾಗುತ್ತೆ, 2ನೇ ಟ್ರೈಮಿಸ್ಟ್ರಲ್ಲಿ ಅಂದರೆ ಒಂದು 18-20 ವಾರ ಆದಾಗ ಗರ್ಭಕೋಶದ ಬಾಯಿ ತುಂಬ ಶಾರ್ಟ್ ಇರುತ್ತೆ. ಇಂಥವ್ರಿಗೆ ಒಂದು ಸ್ಟಿಚ್ ಹಾಕಬೇಕಾಗುತ್ತೆ, ಇಲ್ಲದಿದ್ರೆ ಅಬಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಇದೆಲ್ಲ ಒಂದಾದ್ಮೇಲೆ ಒಂದು ನಮ್ಮಲ್ಲಿ ಕಾಣೋ ಪ್ರಾಬ್ಲಮ್ಸು. ಸೊ ಅದಕ್ಕೆಲ್ಲ ನಮ್ಮದು ಪ್ರೋಟೋಕಾಲ್ಸ್ ಇದೆ. 18 ವಾರಕ್ಕೆ ನಾವೊಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ ಸರ್ವೈಕಲ್ ಲೆಂತ್ ಚೆನ್ನಾಗಿದೆಯಾ. ಎನಿಥಿಂಗ್ ಅಬೌವ್ 3.5-3 centimeters ತೊಂದರೆ ಇಲ್ಲ. 2.5 and ಬಿಲೋ ಇದ್ರೆ ಶಾರ್ಟ್ ಸರ್ವಿಕ್ಸ್ ಅಂದ್ಬಿಟ್ಟು ಅದಕ್ಕೊಂದು ಸ್ಟಿಚ್, ಅಂದ್ರೆ ಈಗ ಬಾಗಿಲು ಭದ್ರ ಮಾಡ್ತೀವಿ ಅಂತ. ಈಗ ನೀವು ನಾರ್ಮಲ್ ಬಾಗಿಲಿಗೆ ಒಂದು ಇದರದ್ದು ಐರನ್ ಬಾಗಿಲು ಮಾಡಿಬಿಟ್ಟು ಭದ್ರ ಮಾಡ್ತೀರಲ್ಲ, ಅದೇ ಥರ ನಾವು ಇದಕ್ಕೊಂದು ಸ್ಟಿಚ್ ಹಾಕಿ ಭದ್ರ ಮಾಡ್ತೀವಿ. ಸೊ ಇದೆಲ್ಲ ಕೆಲವು ಪ್ರಾಬ್ಲಮ್ಸ್ ನಾವು ಕಾಮನ್ ಆಗಿ ನೋಡೋದು. ಇನ್ನು ಕೆಲವು ಎನಿಮಿಯಾ, BP, ಶುಗರ್ ಜಾಸ್ತಿ ಆಗೋದು,
ಆಮೇಲೆ BP ಜಾಸ್ತಿ ಆಗಿ ಜಾಂಡಿಸ್ ಬರೋದು, ಇದೆಲ್ಲ ಸ್ವಲ್ಪ ರೇರ್ ಕಾಂಪ್ಲಿಕೇಶನ್ಸ್. ಅದಕ್ಕೆ ಹೆಲ್ಪ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಸ್ವಲ್ಪ ಇದು ಕಾಂಪ್ಲಿಕೇಟೆಡ್, ಅಂದರೆ ಟೈಮ್ಲಿ ಟ್ರೀಟ್ಮೆಂಟ್ ಆಗದಿದ್ರೆ ಇದಾಗೋದು. ಇನ್ನು ಬಾಕಿದು ರೀನಲ್ ಪ್ರಾಬ್ಲಮ್ಸು, ಅಂದರೆ ಕಿಡ್ನಿ ಫೇಲಿಯರು, ಲಿವರ್ ಫೇಲಿಯರ್, ಇದು ಕೂಡ ನೋಡ್ತೀವಿ, ಬಟ್ ರೇರ್ ಕೇಸಸ್. ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲೂ ಆಗುತ್ತೆ ಕೆಲವು ಸರಿ. ಫಲ್ಮಿನೆಂಟ್ ಹೆಪಾಟಿಕ್ ಫೇಲಿಯರ್ ಆಗುತ್ತೆ. ಯಾಕೆ ಆ ಥರ ಆಗುತ್ತೆ ಡಾಕ್ಟರ್? ಅಂದ್ರೆ ಅವ್ರಿಗೆ ಪ್ರೀವಿಯಸ್ ಹಿಸ್ಟ್ರಿ ಆಫ್ ಜಾಂಡಿಸ್ಸು ಅಥವಾ ಪ್ರೀವಿಯಸ್ಲಿ ಅವ್ರಿಗೆ ಈ BP ಎಲ್ಲ ಜಾಸ್ತಿ ಇದ್ದು ಕಂಟ್ರೋಲ್ ಮಾಡದಿದ್ರೆ ಸಡನ್ ಫಲ್ಮಿನೆಂಟ್ ಹೆಪಾಟಿಕ್ ಫೇಲಿಯರ್ಗೆ ಹೋಗೋ ಚಾನ್ಸ್ ಇರುತ್ತೆ. ಆಮೇಲೆ ಕಿಡ್ನಿದು ಅಷ್ಟೇ, ಅವ್ರಿಗೆ ಎಲ್ಲ ನಾರ್ಮಲ್ ಇರ್ತಾರೆ, ಬಟ್ ಈ ಸಿವಿಯರ್ PIH ಅಕ್ಯೂಟ್ ಅಟ್ಯಾಕ್ ಆಗ್ಬಿಟ್ಟು ಅವ್ರಿಗೆ ಕಿಡ್ನಿ ಎರಡೂ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದು ಅಕ್ಯೂಟ್ ರೀನಲ್ ಫೇಲಿಯರ್ ಅಂತ ಹೇಳ್ತೀವಿ. ಸೊ ಅದು ಪ್ರೆಗ್ನೆನ್ಸಿಲಿ ಆಗೋ ಚಾನ್ಸ್ ಇರುತ್ತೆ, ವಿಚ್ ಇಸ್ ಅ ಲಿಟಲ್ ರೇರ್, ನಾಟ್ ವೆರಿ ಕಾಮನ್ ಬಟ್ ರೇರ್. ಅದೇನೋ ಅಂತಾರಲ್ಲ, ಒಂದು 30 ವರ್ಷದಲ್ಲಿ ಇದೆಲ್ಲ ನೋಡ್ಬಿಟ್ಟು ತುಂಬಾ ಇದನ್ನೆಲ್ಲ ನೋಡಿ, ಸೊ ಎವ್ರಿ ಪೇಷಂಟ್ ಬಂದಾಗೂ ಇವ್ರನ್ನ ಚೆನ್ನಾಗಿ ಮನೆಗೆ ಕಳಿಸ್ಬೇಕು ಅನ್ನೋ ಒಂದು ನಮ್ಮ ಔಟ್ಲುಕ್ ಇರುತ್ತೆ. ಸೊ ಹಾಗಾಗಿ ಕಡಿಮೆ ಏಜ್ ಇರೋದು ಅಥವಾ ಜಾಸ್ತಿ ಏಜ್, ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಅಲ್ಲಿ ಪ್ರಾಬ್ಲಮ್ಸ್, ಅದು ಕೂಡ ರಿಸ್ಕ್ ಆಗುತ್ತೆ. ಡಾಕ್ಟರ್, ಇದನ್ನ ಹೊರತುಪಡಿಸಿ ಈಗ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಅವರು ಹೆಚ್ಚು ಸ್ಮೋಕ್ ಮಾಡ್ತಿದ್ರು, ಅಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಅದು ಕಾಮನ್ ಆಗಿರುತ್ತೆ, ಸ್ಮೋಕ್ ಮಾಡ್ತಿದ್ರು ಅಥವಾ ಡ್ರಿಂಕ್ಸ್ ಮಾಡ್ತಿದ್ರು ಅಥವಾ ಬೇರೆ ಏನಾದ್ರೂ ಅಭ್ಯಾಸಗಳಿತ್ತು, ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೆ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರಿಗೆ ಎಫೆಕ್ಟ್ ಆಗತ್ತಾ? ಈಗ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಏನು ಸ್ಮೋಕ್ ಮಾಡಲ್ಲ ಅಥವಾ ಡ್ರಿಂಕ್ಸ್ ಮಾಡಲ್ಲ, ಬಟ್ ಪ್ರೀವಿಯಸ್ ಏನಾದ್ರೂ ಆ ತರ ಮಾಡಿರೋದು ಪ್ರೆಗ್ನೆಂಟ್ ಆಗ್ಬೇಕಾದ್ರೆ ಏನಾದ್ರೂ ಎಫೆಕ್ಟ್ ಕೊಡುತ್ತಾ? ಯಾ ಡೆಫಿನೆಟ್ಲಿ. ಯಾಕೆಂದ್ರೆ ಈಗ ಸ್ಮೋಕ್ ಮಾಡೋರಿಗೆ ಓವೇರಿಯನ್ ರಿಸರ್ವ್ ಕಡಿಮೆ ಆಗ್ಬಿಡುತ್ತೆ. ಸೊ ಅವ್ರಿಗೆ ನಾವೇನ್ ಹೇಳ್ತೀವಿ, ನಾನು ಸ್ಮೋಕ್ ಆಲ್ಕೋಹಾಲ್ ಮಾಡೋರಿಗೆ, ನೋಡಿ ನೀವು ಕನ್ಸೀವ್ ಆಗ್ಬೇಕು, ತಾಯಿ ಆಗ್ಬೇಕು, ಯು ಹ್ಯಾವ್ ಟು ಬಿ ಮೋರ್ ರೆಸ್ಪಾನ್ಸಿಬಲ್. ಯಾಕೆಂದ್ರೆ ಈ ಸ್ಮೋಕ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಅಂಡಾಶಯ ಇಷ್ಟು ಎಗ್ಸ್ ಅಂತ ಲೈಫ್ ಟೈಮ್ ಅಲ್ಲಿ ಇರುತ್ತೆ. ಸೊ ಈ 400 ಎಗ್ಸ್ ನಮ್ಗೆ, ಈ 400 ಎಗ್ಸ್ ಅಲ್ಲಿ ನಾವು 18 ವರ್ಷಕ್ಕೆ ಸ್ಮೋಕಿಂಗ್ ಮಾಡಿಬಿಟ್ಟು ಅದ್ರದ್ದೆಲ್ಲ ಒಂದು ಲೈಫ್ ತೆಗೆದ್ಬಿಟ್ರೆ ಆಮೇಲೆ ಉಳಿಯೋ ಮೆನೋಪಾಸ್ ಅಲ್ಲಿ 1000 ಎಗ್ಸ್ ಉಳಿಯುತ್ತೆ. ಸೊ ಆ ತರ ಆಗ್ಬಿಡುತ್ತೆ ನಮ್ಗೆ. ಅಂದ್ರೆ ಒಂದು ಈ 400 ಓವ್ಯುಲೇಷನ್ ಆಗಿ ಆಚೆ ಬರೋದು, ಮಿಕ್ಕಿದೆಲ್ಲ 1 lakh ಅಟ್ ಬರ್ತ್ ಇರುತ್ತೆ. ಸೊ ಮೆನೋಪಾಸ್ ಅಲ್ಲಿ 1000 ಅಷ್ಟೇ ಇರುತ್ತೆ ಇಡೀ ಮೆನೋಪಾಸ್ ನಮ್ಗೆ, ಅಂದರೆ 40 years ಆದಮೇಲೆ. ಸೊ ಅದು ಮಂತ್ಲಿ ಆಚೆ ಬಂದು ಮಿಕ್ಕಿದ್ದೆಲ್ಲ ಅದು ಅಪಾಪ್ಟೋಸಿಸ್ ಅಂತ ಹೇಳ್ತೀವಿ, ಅದಾಗಿ ಹೋಗುತ್ತೆ. ಸೊ ಈ ಥರ ಇದ್ದಾಗ ನಾವು ಮುಂಚೆನೇ ಈ ಥರ ಸ್ಮೋಕ್ ಮಾಡಿ ನಮ್ಮ ವೆಸಲ್ಸ್ ಎಲ್ಲ ಹಾಳು ಮಾಡಿಕೊಂಡು ಆಲ್ಕೋಹಾಲ್ ತೊಗೊಂಡು ಲಿವರ್ ಫೇಲಿಯರ್, ಒನ್ ಆಫ್ ದ ಫ್ಯಾಕ್ಟರ್ಸ್, ತುಂಬ ಆಲ್ಕೋಹಾಲ್ ತೊಗೊಳ್ಳೋರ್ಗೂ ಫಲ್ಮಿನೆಂಟ್ ಹೆಪಾಟಿಕ್ ಫೇಲಿಯರ್ ಆಗುತ್ತೆ. ದಟ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ಸ್. ಸೊ ಇದೆಲ್ಲ ಮಾಡಿದಾಗ ಆಬ್ವಿಯಸ್ಲಿ ಎಷ್ಟೇ ನೀವು ಪ್ರೆಗ್ನೆನ್ಸಿಯಲ್ಲಿ ಅಯ್ಯೋ ನಾನೇನು ಮಾಡಲ್ಲ, ಲಾಸ್ಟ್ 2 months ನಾನೇನು ಮಾಡಲ್ಲ, ಆಮೇಲೆ ಪ್ರೆಗ್ನೆನ್ಸಿ ಆಗುತ್ತೆ ಅಂದ್ರೆ ಇದೆಲ್ಲ ಪ್ರಾಬ್ಲಮ್ ಹೌದು, ಎಫೆಕ್ಟ್ ಆಗಿ. ಸೊ ಅದಕ್ಕೆ ಸ್ಮೋಕ್ ಮಾಡಬಾರ್ದು, ಆಲ್ಕೋಹಾಲ್ ತಗೋಬಾರ್ದು, ಜೊತೆಗೆ ಸಬ್ಸ್ಟೆನ್ಸ್ ಅಬ್ಯೂಸ್, ಡ್ರಗ್ಸ್ ಅದು ಮಾಡಬಾರ್ದು. ಸಿ ಎಲ್ಲ ಇವ್ರಿಗೆ ಎಂಜಾಯ್ ಮಾಡಬೇಕು, ಲೈಫಲ್ಲಿ ಬೇಕಾದಷ್ಟಿದೆ ಎಂಜಾಯ್ ಮಾಡೋದು, ಬಟ್ ಇದ್ರ 3 ನಿಮ್ಮ ದೇಹಕ್ಕೆ ಯಾಕೆ ಹಾನಿಕರವಾದನ್ನು ತಗೊಂಡು ಹಾಳು ಮಾಡ್ಕೊಂಡು. ಡಾಕ್ಟರ್, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು? ಇದು ಯಾವ ಕಾರಣಕ್ಕೋಸ್ಕರ ಆಗುತ್ತೆ? ಈಗ ಎಕ್ಟೋಪಿಕ್ ವರ್ಡ್, ಎಕ್ಟೋಪಿಕ್ ಅಂದ್ರೆ ಎಕ್ಟೋ ಆಚೆ, ಸೊ ಎಂಡೋ ಅಂದ್ರೆ ಒಳಗೆ, ಎಕ್ಟೋ ಅಂದ್ರೆ ಆಚೆ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಗರ್ಭಕೋಶದಲ್ಲಿ ಆಗದೇನೆ ಪ್ರೆಗ್ನೆನ್ಸಿ ಟ್ಯೂಬಲ್ ಆಗ್ಬೋದು, ಸರ್ವಿಕ್ಸಲ್ ಆಗ್ಬೋದು, ಇಲ್ಲ ಎಬ್ಡಾಮಿನಲ್ ಪ್ರೆಗ್ನೆನ್ಸಿ ಆಗ್ಬೋದು, ಅಥವಾ ಓವೇರಿಯನ್ ಪ್ರೆಗ್ನೆನ್ಸಿ ಆಗ್ಬೋದು. ಸೊ ಇದಕ್ಕೆ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳೋದು. ಸೊ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಟ್ಯೂಬಲ್ಲಿ ಮೋಸ್ಟ್ ಕಾಮನೆಸ್ಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಟ್ಯೂಬಲ್ಲಿ, ಅಂದ್ರೆ ಭ್ರೂಣ ಆಗಿ ಅದು ಗರ್ಭಕೋಶದಲ್ಲಿ ಬಂದು ಕುತ್ಕೊಳ್ಳಲ್ಲ, ಅದು ಟ್ಯೂಬಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ನಾವ್ ಇದು ಏನಕ್ಕೆ ಆಗೋದು? ಐದರ್ ದೇರ್ ಶುಡ್ ಬಿ ಅ ಪ್ರಾಬ್ಲಮ್ ಇನ್ ದ ಟ್ಯೂಬ್. ಈಗ ನಮ್ಮ ಮನೆಯಲ್ಲಿ ಒಂದು ಮನೆ ನಾವು ಆಕ್ಯುಪೈ ಮಾಡಬೇಕು ಅಂದ್ರೆ ಇಫ್ ದರ್ ಇಸ್ ಅನ್ ಇಂಟ್ರೂಡರ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಅಲ್ಲಿ ಇದ್ರೆ ಅವಾಗ ನಾವು ಒಳಗೆ ಹೋಗಲ್ಲ, ಆಚೆನೆ ಇರ್ತೀವಿ. ಇದೇ ತರ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಅದು ಭ್ರೂಣ ಆಗಿ ಬಂದಾಗ ಇಲ್ಲಿ ಏನೋ ಇದೆ ಗರ್ಭಕೋಶದಲ್ಲಿ, ಇನ್ಫೆಕ್ಷನ್ ಇರ್ಬೋದು, ಪಾಲಿಪ್ ಇರ್ಬೋದು, ಫೈಬ್ರಾಯ್ಡ್ ಇರ್ಬೋದು. ಸೊ ಇದೆಲ್ಲ ಗರ್ಭಕೋಶದಲ್ಲಿ ಅದರ ಅಟ್ಮಾಸ್ಫಿಯರ್ ಹಾಳು ಮಾಡಿದ್ರೆ ಇದು ಈ ಭ್ರೂಣ ಇಲ್ಲಿ ಬರಲ್ಲ, ಟ್ಯೂಬಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಟ್ಯೂಬೇ ಸರಿಗಿಲ್ದಿದ್ರೆ, ಅಂದ್ರೆ ಅದು ಹೋಗೋ ದಾರಿ ಸರಿಗಿಲ್ದಿದ್ರೆ ಈಗ ಆಗೋದಿಲ್ಲ, ಅದಕ್ಕೆ ಅದು ಟ್ಯೂಬಲ್ಲಿ ಆಗುತ್ತೆ. ಈಗ ಟ್ಯೂಬೇ ಸರಿ ಇಲ್ಲ, ಅದರಲ್ಲಿ ಹೈಡ್ರೋಸಾಲ್ಫಿಂಗ್ಸ್ ಆಗಿದೆ, ಅಂದ್ರೆ ಅಲ್ಲಿ ನೀರು ತುಂಬಿಕೊಂಡಿದೆ, ಆವಾಗ ಓವೇರಿಯನ್ ಎಕ್ಟೋಪಿಕ್ ಆಗುತ್ತೆ. ಅಥವಾ ಎಲ್ಲ ಚೆನ್ನಾಗಿದೆ, ಕೆಲವು ಸರಿ ಎಕ್ಟೋಪಿಕ್ ಆಗಿ ರಪ್ಚರ್ ಆಗಿ ಬಟ್ ಭ್ರೂಣ ಹೋಗಿ
ಎಲ್ಲೋ ಒಂದ್ ಕಡೆ ಅಂಟ್ಕೊಳ್ಳುತ್ತೆ. ಒಮೆಂಟಮ್ ಅಂತ ಹೇಳ್ತೀವಿ. ಈಗ ನಮ್ಮ ಎಬ್ಡಾಮಿನ್ ಪೊಲೀಸ್ ಗಾರ್ಡ್, ಅದು ಒಮೆಂಟಮ್ ಅಂದ್ರೆ ಅದು ಒಂಥರ ಒಂದು ಪರದೆ ಕವರ್ ಮಾಡುತ್ತೆ. ಅಲ್ಲಿ ಹೋಗಿ ಬ್ಲಡ್ ಸಪ್ಲೈ ತಗೊಂಡು ನಾವು ಸೆಕೆಂಡರಿ ಅಬ್ಡಾಮಿನಲ್ ಪ್ರೆಗ್ನೆನ್ಸಿ ಕೂಡ ನೋಡಿದೀವಿ. ಟರ್ಮ್ ತನಕ 9 ತಿಂಗಳು ಯಾಕೋ ಬೋರ್ಡ್ ತರ ಇದೆ ಎಲ್ಲ ಇವ್ರ ಹೊಟ್ಟೆ, ಯಾಕೆ ಹಿಂಗೆ ಅಂತ ಎಲ್ಲಿಂದೋ ರೆಫರ್ ಆಗಿದ್ದು. ಆಮೇಲೆ ಸ್ಕ್ಯಾನ್ ಅಲ್ಲಿ ಕೂಡ ಅವ್ರು ಡಿಟೆಕ್ಟ್ ಮಾಡಿಲ್ಲ ಆ ಟರ್ಮ್ ಪ್ರೆಗ್ನೆನ್ಸಿ ಚೆನ್ನಾಗಿದೆ, ಸ್ವಲ್ಪ ಗ್ರೋತ್ ಕಡಿಮೆ ಇದೆ ಅಂತ. ಆಮೇಲೆ ಪೇನು, ಇವ್ರಿಗೆ ಇದು ಮಾಡೋಕ್ಕಾಗಲ್ಲ, ಗರ್ಭಕೋಶದ ಬಾಯಿ ಎಲ್ಲೋ ಇದೆ, ಅಂದರೆ ಅದು ಓಪನ್ ಆಗಿ ಡೆಲಿವರಿ ಆಗಬೇಕಲ್ಲ. ಸೊ ಆಯಿತು, ಹೆಡ್ ಮೊಬೈಲ್ ಇದೆ ಅಂತ ನಾವು ಸೆಕ್ಷನ್ ಮಾಡಿದ್ರೆ ಗರ್ಭಕೋಶ ಚಿಕ್ಕದಾಗಿದೆ, ಸ್ಯಾಕ್ ಆಚೆ ಇದೆ. ಅದು ಐ ಥಿಂಕ್ ಒನ್ ಆಫ್ ವೆರಿ ರೇರ್ ಅದು, ಬಟ್ ಐ ಹ್ಯಾವ್ ಸೀನ್ ಇಟ್ ಇನ್ ಮೈ ಲೈಫ್ ಟೈಮ್ ಅನ್ನೋ ಥರ. ಸೊ ದೆನ್ ಬೇಬಿ ಡೆಲಿವರಿ ಆಗಿ ಚೆನ್ನಾಗಾಗಿದೆ. ಸೊ ಹಾಗೆ ಸೆಕೆಂಡ್ರಿ ಅಬ್ಡಾಮಿನಲ್ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಈಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ನಾವು ಈಗ ಜಾಸ್ತಿ ಏನಕ್ಕೆ ನೋಡ್ತಾ ಇದ್ದೀವಿ, ಬಿಕಾಸ್ ಆಫ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ. ಅಂದರೆ ART ಅಥವಾ IVF ಅಥವಾ IUI ಇದೆಲ್ಲ ನಾವು ಮಾಡಿದಾಗ ಎಲ್ಲೋ ಒಂದು ಫ್ಯಾಕ್ಟರು ಇದ್ದಾಗ ಅಲ್ಲಿ ನಾವು ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುತ್ತೆ. ಮತ್ತೆ ಈ ಪಿಲ್ 72 ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್, ಓಕೆ, ಕರೆಕ್ಟಾಗಿ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ತಗೊಳ್ದೆ, ಇಲ್ಲ ಕಾಂಡಮ್ ಫರ್ಟೈಲ್ ಪೀರಿಯಡ್ ಅಲ್ಲಿ ಗಂಡ ಹೆಂಡತಿ ಸೇರುವಾಗಿ ಬ್ರೇಕ್ ಆಯಿತು, ಇವರು ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ತಗೊಂಡಾಗ ಗರ್ಭಕೋಶದಲ್ಲಿ ಇಟ್ ವಿಲ್ ಸ್ಟಾರ್ಟ್ ಬ್ಲೀಡಿಂಗ್, ಆ ಹೆವಿ ಪ್ರೊಜೆಸ್ಟ್ರಾನ್ಸ್ ತಗೊಂಡಾಗ. ಬಟ್ ಆ ಭ್ರೂಣ ಆಗಿರೋದೆಲ್ಲ ಹೋಗ್ಬೇಕು, ಟ್ಯೂಬಲ್ ಕೂತ್ಕೊಳ್ಳೋದು. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್ ನೋಡ್ತೀವಿ. ಸೊ ಇದೆಲ್ಲ ಕೆಲವು ಕಾರಣಗಳು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಕ್ಕೆ. ತುಂಬಾ ಡೇಂಜರಸ್ ಹೇಗೆ? ಮುಂಚೆ ಒಂದ್ ಏರಾ ಇತ್ತು, ನಾವೆಲ್ಲ ಓದುವಾಗ, ಐ ಆಮ್ ಟಾಕಿಂಗ್ ಅಬೌಟ್ 30 years ಬ್ಯಾಕ್. ಅವಾಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಹಾಸ್ಪಿಟಲ್ಗೆ ಪೇಷಂಟ್ ಬಂದು ದಡ್ಡಂತ OPD ಯಲ್ಲಿ ಬೀಳೋದು, ಫುಲ್ ಪಲ್ಸ್ಲೆಸ್, BP-ಲೆಸ್, ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್ ನಾವು ನೋಡ್ತಾ ಇರೋದು. ಅವಾಗ ಬೇರೆ ದಾರಿ ಇಲ್ಲ, ಬ್ಲಡ್ ಅರೇಂಜ್ ಮಾಡಿ ಸ್ಕ್ಯಾನ್ಸ್ ಇರ್ತಾ ಇರಲಿಲ್ಲ. ಬಟ್ ಈಗ ಹಂಗಲ್ಲ, ಸ್ಕ್ಯಾನಿಂಗ್ ಏರಾ, ಬೀಟಾ HCG ಮಾಡ್ತೀವಿ. ಸೊ ಈಗ 1500 ಬೀಟಾ HCG, ಗರ್ಭಕೋಶದಲ್ಲಿ ನಾವು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಅಲ್ಲಿ ಗರ್ಭಕೋಶದ ಒಳಗೆ ಪ್ರೆಗ್ನೆನ್ಸಿ ಸ್ಯಾಕ್ ಕಾಣಲ್ಲ, ಬೀಟಾ HCG 2000-3000 ಇದೆ, ದೆನ್ ಪ್ರೆಗ್ನೆನ್ಸಿ ಇಸ್ ಸಮ್ವೇರ್ ಅಂತ. ಸೊ ಇದನ್ನ ಏನಂತಾರೆ, ಬ್ಲ್ಯಾಕ್ ಕ್ಯಾಟ್ ಇನ್ ಅ ಬ್ಲ್ಯಾಕ್ ರೂಮ್ ಅಂತ. ಕಪ್ಪು ಬೆಕ್ಕು ಕಪ್ಪು ರೂಮಲ್ಲಿ ಹೆಂಗ್ ಹುಡುಕ್ತೀರಾ ನೀವು ಅನ್ನೋ ತರ. ಸೊ ಇದು ಹೆಂಗೆ ಹುಡ್ಕೋದು ಅಂದ್ರೆ, ಬೀಟಾ HCG ಜಾಸ್ತಿ ಇದೆ, ಇಲ್ಲಿ ಪ್ರೆಗ್ನೆನ್ಸಿ ಕಾಣಿಸ್ತಾ ಇಲ್ಲ, ಸೊ ಎಕ್ಟೋಪಿಕ್ ಇರ್ಬೋದು. ಅಂದ್ರೆ ಬೇರೆ ಎಲ್ಲೋ ಇದೆ ಅವಾಗ ಹೊರಗಡೆ ಬೆಳೀತಾ ಇದೆ. ಸ್ವಲ್ಪ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಸ್ವಲ್ಪ ಸ್ಲೋ ಬೆಳೆಯುತ್ತೆ ಔಟ್ಸೈಡ್. ಸೊ ಬೀಟಾ HCG ಜಾಸ್ತಿ ಆಗ್ತಾ ಇದೆ, ದೆನ್ ಆವಾಗ ಕಾಣಿಸುತ್ತೆ, ಟ್ಯೂಬ್ ಅಲ್ಲಿ ನಮ್ಗೆ ಬೆಳೆಯೋದು ಕಾಣಿಸುತ್ತೆ. ಸೊ ಆವಾಗ ಅದಕ್ಕೆ ಮೆಡಿಕಲ್ ಮೆಥಡ್ ಇದೆ, ಮಿಥೋಟ್ರೆಕ್ಸೇಟ್ ಅಂತ ಡ್ರಗ್ ಕೊಡ್ತೀವಿ. ಇಲ್ಲದೆ ಇದ್ರೆ, ಅಕಸ್ಮಾತ್ ತುಂಬಾ ಬ್ಲೀಡ್ ಆಗ್ತಾ ಇದ್ರೆ, ಇಲ್ಲ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದ್ರೆ ಲ್ಯಾಪ್ರೋಸ್ಕೋಪಿ ಮಾಡಿ ಆ ಟ್ಯೂಬ್ ತೆಗೆದು ಆ ಬ್ಲಡ್ ಎಲ್ಲ ಎಲ್ಲಿ ಬ್ಲೀಡ್ ಆಗ್ತದೆ, ಯಾಕಂದ್ರೆ ದೇ ಕ್ಯಾನ್ ಬ್ಲೀಡ್ ಟು ಡೆತ್, ಅಷ್ಟು ರಕ್ತಸ್ರಾವ ಆಗೋ ಚಾನ್ಸ್ ಇರುತ್ತೆ. ಆವಾಗ ನಾವು ಆ ಟ್ಯೂಬ್ ತೆಗೆದ್ಬಿಟ್ಟು ತಾಯಿನ ಸೇವ್ ಮಾಡ್ತೀವಿ. ಓಕೆ ಡಾಕ್ಟರ್, ಕೆಲವ್ರು ಹೇಳ್ತಾರೆ ಹೊಟ್ಟೆಲಿ ಇರ್ತಾನೆ ಮಗು ಮೋಷನ್ ಮಾಡುತ್ತೆ, ಇದು ಎಮರ್ಜೆನ್ಸಿ ಫೀಟಲ್ ಡಿಸ್ಟ್ರೆಸ್, ಮೆಕೋನಿಯಂ. ಅದು ಯಾಕೆ ಆತರ ಆಗತ್ತೆ? ಹೊಟ್ಟೆಲಿ ಇರ್ತಾನೆ ಯಾಕೆ ಆ ಮೋಷನ್ಸ್ ಹೋಗುತ್ತೆ? ಇದು ಡೇಂಜರಸ್ ಆಗಿರುತ್ತಾ? ಹೌದು. ಏನಾಗುತ್ತೆ, ನೀವು ಕೇಳಿರ್ತೀರಾ, ಅವರು ಪ್ರಜ್ಞೆ ತಪ್ಪಿದ್ರು ಇಲ್ಲ ಸಡನ್ ಆಗಿ ಹೊಡೆದ್ರು ಎಲ್ಲೋ, ಆವಾಗ ಅವ್ರಿಗೆ ಯೂರಿನ್ ಕಂಟ್ರೋಲ್ ಇಲ್ಲದೆ ಹೋಯ್ತು, ಮೋಷನ್ ಆಯ್ತು ಅಂತ. ಸೇಮ್ ವೇ ಯಾರು ಡಿಸ್ಟ್ರೆಸ್ ಅಲ್ಲಿ ಇದ್ದಾಗ ಸ್ಫಿಂಕ್ಟರ್ಸ್ ರಿಲ್ಯಾಕ್ಸ್ ಆಗುತ್ತೆ. ಸೇಮ್ ವೇ ಮಗು ಒಳಗಿದ್ದಾಗ ಮಗುಗೆ ಡಿಸ್ಟ್ರೆಸ್ ಯಾವಾಗ ಆಗುತ್ತೆ, ಇನಫ್ ವಾಟರ್ ಇಲ್ಲ ಮಗು ತುಂಬಾ ದೊಡ್ಡದಿದೆ, ನಾವು ನಾರ್ಮಲ್ ಆಗಿ ಟ್ರೈ ಮಾಡ್ತಾ ಇದೀವಿ, ಅದ್ ಕೆಳಗ್ ಬರ್ತಾ ಇಲ್ಲ, ಅಥವಾ ಅಲ್ಲಿ ಮಗು ಇನ್ಸೈಡ್ ಅಟ್ಮಾಸ್ಫಿಯರೇ ಚೆನ್ನಾಗಿಲ್ಲ, ಆವಾಗ ಮಗು ಮೋಷನ್ ಮಾಡೋ ಚಾನ್ಸ್ ಆಗುತ್ತೆ. ಇಲ್ಲದೆ ಇದ್ರೆ ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲಿ, ಅಂದ್ರೆ ಪ್ರೋಸೆಸ್ ಆಫ್ ಲೇಬರ್ ಟೈಮಲ್ಲಿ ಅದು ಮಗು ತುಂಬಾ ಸುಸ್ತಾದ್ರೆ ಅದು ಮೆಕೋನಿಯಂ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ಮಗು ಏನಾದ್ರು ಮೆಕೋನಿಯಂ ಅಂದ್ರೆ ಮೋಷನ್ ಪಾಸ್ ಮಾಡಿ ಡೆಲಿವರಿ ನಾವು ಮಾಡೋ ಟೈಮಲ್ಲಿ ಡೆಲಿವರಿ ಆಗಿ ಬಂದ್ಬಿಟ್ರೆ ತೊಂದರೆ ಇಲ್ಲ. ಬಟ್ ಒಳಗೇನೆ ಇದ್ರೆ ಅದು ಕುಡಿಯುತ್ತೆ. ಆವಾಗ ಅಂದ್ರೆ ಆ ಸ್ವಾಲೋ ಮಾಡಿದಾಗ, ಯಾಕೆಂದ್ರೆ ಆ ಲೈಕರ್ ಮಗು ಸುತ್ತ ನೀರ್ ಇರುತ್ತಲ್ಲ, ಅದ್ ಮಗು ಸ್ವಾಲೋ ಮಾಡ್ತಾ ಇರುತ್ತೆ. ಸೊ ಜೊತೆಗೆ ಮೆಕೋನಿಯಂ ಸ್ವಾಲೋ ಮಾಡಿದಾಗ ಅದು ಬರೀ ಇದಕ್ ಹೋಗಲ್ಲ, ಹೊಟ್ಟೆಗೆ ಹೋಗಲ್ಲ, ಅದು ಲಂಗ್ಸ್ ಹೋಗುತ್ತೆ. ಲಂಗ್ಸ್ಗೆಲ್ಲ ಹೋಗಿ ಇನ್ಫೆಕ್ಷನ್ ಆಗಿ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಮೆಕೋನಿಯಂ ಸ್ಟೇನ್ಡ್ ಲೈಕರ್ ಇದ್ದಾಗ ಗ್ರೇಡ್ಸ್ ಮಾಡ್ತೀವಿ, ಇಮಿಡಿಯೇಟ್ಲಿ ನಾವು ಸಿಸೇರಿಯನ್ ಮಾಡ್ಬೇಕಾಗುತ್ತೆ. ಸೊ ಇಟ್ ಇಸ್ ಫೀಟಲ್ ಡಿಸ್ಟ್ರೆಸ್ ಅಂತ.
ಓಕೆ ಓಕೆ. ಅಂದ್ರೆ ಯಾವ ಮಂತ್ ಅಲ್ಲಿ ಆಗುತ್ತೆ ಈ ತರ? ಸ್ಟಾರ್ಟಿಂಗ್ ಅಲ್ಲೆಲ್ಲ ಏನೂ ಆಗಲ್ಲ. ಆಗಲ್ಲ. ಹಾ. ಟರ್ಮ್ 9 ತಿಂಗಳು ಇಲ್ಲ 34 ವೀಕ್ಸ್ ನೀರೆಲ್ಲ ಹಾ. ತುಂಬಾ ಕಡಿಮೆ ಇದೆ, ಹಾ. ಅವಾಗ ನಾವು NST ಅಂತ ಮಾಡ್ತೀವಿ, ಸಮಥಿಂಗ್ ಈಕ್ವಲ್ ಟು ECG. ಹ್ಮ್. ಸೊ ಅದ್ರಲ್ಲಿ ನಮ್ಗೆ ಬರೋ ಪ್ಯಾಟರ್ನ್ಸ್ ಅಲ್ಲಿ ಗೊತ್ತಾಗುತ್ತೆ, ಹ್ಮ್. ಓ ಈ ಮಗು ಹ್ಮ್. ಒಳಗಡೆ ಏನೋ ಆಗ್ತಾ ಇದೆ ಅಂತ. ಈಗ ನಾವು ನೋಡ್ತೀವಲ್ಲ, ಹಾರ್ಟ್ ಬೀಟ್ ಅದ್ರ ಜಾಸ್ತಿ ಆಗ್ತಾ ಇರುತ್ತೆ. 120 to 160 ಇರಬೇಕು ನಾರ್ಮಲ್ ಹಾರ್ಟ್ ಬೀಟು, ಬಟ್ ಇದ್ರದ್ದು 170 180 ಹೋಗುತ್ತೆ. ನಾವು ಹೇಳ್ತೀವಲ್ಲ, ದೀಪ ಆರಕ್ಕೆ ಮುಂಚೆ ತುಂಬ ಬೆಳಗುತ್ತೆ ಅಂತ. ಸೊ ಅದು ಹಾರ್ಟ್ ರೇಟ್ ಜಾಸ್ತಿ ಹೋಗ್ತಾ ಇದೆ ಅಂದರೆ ಇದು ತುಂಬ ಡಿಸ್ಟ್ರೆಸ್ಸಲ್ಲಿದೆ ಮತ್ತು ಸಡನ್ನಾಗಿ ಫಾಲ್ ಆಗುತ್ತೆ ಅಂತ. ಸೊ ಆ ಟೈಮಲ್ಲಿ ವಿ ಹ್ಯಾವ್ ಟು ಆ್ಯಕ್ಟ್. ಓಕೆ ಓಕೆ. ಬೇರೆ ಏನಾದ್ರು ರಿಸ್ಕ್ ಏನಾದ್ರು ಇರುತ್ತಾ ಡಾಕ್ಟರ್? ಈಗ ಯೂಶಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೈ ಕಾಲು ಊದ್ಕೊಳ್ಳುತ್ತಲ್ಲ, ಅದು ನಾರ್ಮಲ್ ಆಗಿ ಇರೋ ಅಂಥದ್ದು ಎಲ್ಲ ಪ್ರೆಗ್ನೆಂಟ್ ವುಮೆನ್ಗೂ ಇರುತ್ತಾ? ಎಲ್ಲರಿಗೂ ಕೈಕಾಲು ಊದಲ್ಲ, ಕೆಲವರಿಗೆ ಮಾತ್ರ ಊದುತ್ತೆ. ಒಂದು ತುಂಬ ಕಾಮನ್ ಆಗಿ ನಾನು ನೋಡ್ತಾ ಇರೋದು ಈಗ ಬೇಸಿಕಲಿ ಪ್ರೆಗ್ನೆನ್ಸಿಯಲ್ಲಿ ನೋಡೋದು, ನಮ್ಮ ಆಂಟಿನೇಟಲ್ ಕೇಸಸ್ ಅಲ್ಲಿ ಎಲ್ಲರದು ವೇಟ್ ಓವರ್ ವೇಟ್ ಇರ್ತದೆ. ದಟ್ ಶುಡ್ ನಾಟ್ ಬಿ ದೇ, ನಾರ್ಮಲ್ ವೇಟ್ ಅಲ್ಲಿ ಇರಬೇಕು. ಸೊ ಅದಕ್ಕೆ ನಾನು ವೇಟ್ ರಿಡ್ಯೂಸ್ ಮಾಡಿ ವೇಟ್ ಪುಟ್ ಆನ್ ಆಗಬೇಡಿ, ಆ್ಯಂಡ್ ಪ್ರೆಗ್ನೆನ್ಸಿಲಿ ತುಂಬ ವೇಟು ಪುಟ್ ಆನ್ ಆಗಬೇಡಿ. ಇದು ತುಂಬ ಒಳ್ಳೆ ಕ್ವೆಶನ್ ನೀವು ಕೇಳಿದ್ದು. ನಾನು ಇದು ತುಂಬ ಪ್ಯಾಷನೇಟ್ ಆಗಿ ನಮ್ಮ ಪೇಷಂಟ್ಸ್ಗೆ ಹೇಳೋದಂದರೆ, ಇಡೀ ಪ್ರೆಗ್ನೆನ್ಸಿಲಿ ನಿಮ್ಮ ವೇಟು 5 to 10 kgs 12 kgs ಅದಕ್ಕಿಂತ ಜಾಸ್ತಿ ಆಗಬೇಡಿ. 5 kgಯಿಂದ 8 kg ಆದರೆ ಅದಕ್ಕೆ ರೈಟ್ ವೇಟ್. ಬಟ್ 10 ಆದರೂ ಪರವಾಗಿಲ್ಲ, 12 ಇಸ್ ದ ಅಪ್ಪರ್ ಲಿಮಿಟ್. 15-20 kg ಜಾಸ್ತಿ ಆದ ತಕ್ಷಣ ಪ್ರಾಬ್ಲಮ್ ಸ್ಟಾರ್ಟು. ಶುಗರ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಬರುತ್ತೆ, ಕೈಕಾಲು ಊತ ಜಾಸ್ತಿ ಆಗುತ್ತೆ, ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ಸಿಸೇರಿಯನ್ ಸೆಕ್ಷನ್ಗಳು ಜಾಸ್ತಿ. ಸೊ ಇದನ್ನ ನಾನು ಎಲ್ಲ ಪೇಷಂಟ್ ಕೌನ್ಸಿಲಿಂಗು ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಫಸ್ಟ್ 3 months ಆಗ್ತಿದ್ದಂಗೆ ಅವ್ರಿಗೊಂದು ಡಯಟ್ ಕೌನ್ಸಿಲಿಂಗ್ ಮಾಡ್ತೀವಿ. ಇಂಥದ್ದೇ ತಿನ್ನಿ, ಆಚೆ ತಿನ್ನಬೇಡಿ. ಅಲ್ಲಿ ನಮ್ಮ ಔಟ್ ಪೇಷಂಟಿಂದ ಆಚೆ ಹೋಗ್ತಿದ್ದಂಗೆ ಪಾನಿಪುರಿ ಅಂಗಡಿಗಳೆಲ್ಲ ನಿಂತಿರ್ತಾರೆ, ಅಲ್ಲಿ ಹೋಗಬೇಡಿ, ಮನೆಗೆ ಹೋಗಿ ನೀವು ಧೈರ್ಯವಾಗಿ, ಅಲ್ಲಿ ತಿನ್ಕೊಂಡು ಹೋಗಬೇಡಿ, ನೇರವಾಗಿ ಮನೆಗೆ ಹೋಗಿ ಅಂತ ಹೇಳೋದೇ ಅದಕ್ಕೆ. ಬಿಕಾಸ್ ಈ ಜಂಕ್ ತಿಂತಾರೆ ಆ್ಯಂಡ್ ಹೆಲ್ದಿ ಡಯಟ್ ತಗೊಳ್ಳಲ್ಲ. ನಾವು ಕೌನ್ಸಿಲಿಂಗ್ ಮಾಡಿದಷ್ಟು ಆಸೆ ಆಗುತ್ತೆ ತಿನ್ನಕ್ಕೆ, ಆ್ಯಂಡ್ ಕ್ಯಾಲೋರಿ ರಿಸ್ಟ್ರಿಕ್ಷನ್ ಇರುತ್ತೆ, ಇಷ್ಟೇ ತಗೋಬೇಕು ಅಂತ. ಅದ್ರ 3 times ತಗೋತಾರೆ. ಪ್ರೆಗ್ನೆನ್ಸಿಲಿ 2 ತಿನ್ಬೇಕು ಅಂತ ದೊಡ್ಡವರು ತಿನ್ನಿಸ್ತಾರೆ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಜಸ್ಟ್ 250-300 ಕ್ಯಾಲರೀಸ್ ಅಷ್ಟೇ ಜಾಸ್ತಿ ತಗೋಬೇಕು, ಅದಕ್ಕಿಂತ ಜಾಸ್ತಿ ತಗೊಳ್ಳೇಬಾರ್ದು. ಅದಕ್ಕೋಸ್ಕರ ಈ ಥರ ವೇಟ್ ಜಾಸ್ತಿ ಆದಾಗೆ ವಾಟರ್ ರಿಟೆನ್ಷನ್ ಆಗುತ್ತೆ, ಕೈಕಾಲು ಊತ ಬರುತ್ತೆ. ಟರ್ಮ್ ಹತ್ರ ಅಂದರೆ 9 ತಿಂಗಳಲ್ಲಿ ಕಾಲ್ ಮೇಲೆ ಎಲ್ಲ ಪ್ರೆಷರ್ ಬಿದ್ದು ಊತ ಬರೋದು ಬೇರೆ. ಬಟ್ ಪ್ರೆಗ್ನೆನ್ಸಿ 4 ತಿಂಗಳಲ್ಲೇ ಊತ ಬರೋದು ಅಂದ್ರೆ ಇದೆಲ್ಲ ವೇಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ತೂಕನ ಹೆಚ್ಚು ಮಾಡೋದನ್ನ ನಿಯಂತ್ರಣ ಮಾಡ್ಲೇಬೇಕು. ಅದು ತೂಕ ಇವ್ರು ಜಾಸ್ತಿ ಆಗ್ತಾ ಹೋದಂಗೆ ಮಗು ತೂಕನೂ ಜಾಸ್ತಿ ಆಗುತ್ತೆ. ಅಂಡ್ ಸ್ಟ್ಯಾಟಿಸ್ಟಿಕ್ಸು ಸ್ಟಡೀಸ್ ಏನು ಹೇಳುತ್ತೆ ಅಂದರೆ, ಬೇಬಿ ವೇಟ್ 3+ ಆದಮೇಲೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಏನಾಗಿದೆ, ನಮ್ಮ ಫ್ರೇಮ್ ಹಾಗೇನೆ ಇದೆ, ಬಟ್ ಬೇಬೀಸ್ ದಪ್ಪ ಆಗ್ತಾ ಇದ್ದಾರೆ. ಸೊ ಬೇಬೀಸ್ ದಪ್ಪ ಆದ ತಕ್ಷಣ ಏನಾಗುತ್ತೆ, ಆ ಒಂದು ಪೆಲ್ವಿಕ್ ಬೋನ್, ತಾಯಿ ಒಂದು ಪೆಲ್ವಿಕ್ ಬೋನಲ್ಲಿ ಕೆಳಗಿಳಿಯಲ್ಲ. ಸೊ 3.1 3.2 ಆಗ್ತಿದ್ದಂಗೆ ಅದು ನಾರ್ಮಲ್ ಪೆಲ್ವಿಸ್ ಅಲ್ಲಿ ಇಳಿಯಲ್ಲ. ಸೊ ಆವಾಗ ಸಿಸೇರಿಯನ್ ಸೆಕ್ಷನ್ ಜಾಸ್ತಿ ಆಗುತ್ತೆ. ಓಕೆ, ಹಾಗಾದ್ರೆ ಸಿಸೇರಿಯನ್ ಸೆಕ್ಷನ್ ಯಾವ ಸಂದರ್ಭದಲ್ಲಿ ಮಾಡ್ಲೇಬೇಕಾಗತ್ತೆ? ಈಗ ಈ ಮಗು ಇದ್ದು ವೇಟ್ ಜಾಸ್ತಿ ಇದ್ರೆ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರಿ. ಬೇರೆ ಯಾವ್ದೆಲ್ಲ ಎಮರ್ಜೆನ್ಸಿ ಟೈಮಲ್ಲಿ ಈ ಒಂದು ಆಪರೇಷನ್ ಮಾಡ್ಲೇಬೇಕಾಗತ್ತೆ? ನಾವು ಸಿಸೇರಿಯನ್ ಅಂದಾಗ ಎಲೆಕ್ಟಿವ್ ಮತ್ತೆ ಇದು ರಿಲೇಟಿವ್ ಇಂಡಿಕೇಶನ್ಸ್ ಅಂತ ಹೇಳ್ತೀವಿ. ಈಗ ಎಲೆಕ್ಟಿವ್ ಯಾವಾಗ ಮಗು ಅಡ್ಡ ಇದೆ ಆವಾಗ ಎಲೆಕ್ಟಿವ್ ಮಾಡಲೇಬೇಕು. ಕಸ ಕೆಳಗಿದೆ, ಕೆಳಗೆ ಕವರ್ ಆಗಿದೆ, ಪ್ಲಸೆಂಟಾ ಪ್ರಿವಿಯಾ, ಅದರಲ್ಲಿ ಎಲೆಕ್ಟಿವ್ ಆಗಿ ಮಾಡಬೇಕು. ಮಗು ಕಾಲ್ ಮುಂದೆ ಇದೆ ಆವಾಗ, ಅಂಡ್ ದೆನ್ ಮಗು ತಿರುಗಿಲ್ಲ ಹೇಳ್ತಾರಲ್ವಾ, ಭಾಷೆಯಲ್ಲಿ ಹೇಳಿದೆ, ಮಗು ತಿರುಗಿರಲ್ಲ, ತಲೆ ಮೇಲಿರುತ್ತೆ, ಬ್ರೀಚ್ ಅಂತ ಹೇಳ್ತೀವಿ, ಕೆಳಗಡೆ ಕಾಲಿರುತ್ತೆ, ಆವಾಗ ಸಿಸೇರಿಯನ್ ಮಾಡ್ಬೇಕಾಗುತ್ತೆ. ಯೂಶಲಿ ತಲೆ ಕೆಳಗಿರ್ಬೇಕಾಗತ್ತಾ? ಹೌದು, ತಲೆ ಕೆಳಗಿದ್ರೆ ಅದು ಪ್ರೊಸೆಸ್ ಆಫ್ ಲೇಬರ್ ಅಲ್ಲಿ ಆಚೆ ಫಸ್ಟಿಗೆ ತಲೆ ಹೊರಗಡೆ ಬರುತ್ತೆ. ಕಾಲ್ ಆಚೆ ಬಂದ್ರೆ ಏನಾಗುತ್ತೆ, ತಲೆ ಸಿಕ್ಕಾಕೊಂಡ್ಬಿಡುತ್ತೆ. ಕಾಲು ತುಂಬಾ ಚಿಕ್ಕದು, ಸೊ ಕಾಲ್ ಹಿಂಗ್ ಬಂದ್ಬಿಡುತ್ತೆ, ತಲೆ ದಪ್ಪ ಇರುತ್ತೆ. ಸೊ ತಲೆ ಪೆಲ್ವಿಸ್ ಅಲ್ಲಿ ಬರ್ಬೇಕು ಅಂದ್ರೆ ಅದು ಆ ಪೆಲ್ವಿಸ್ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಕ್ಕೆ ತಲೆನೇ ಫಸ್ಟ್ ಬರಬೇಕು. ಆಫ್ಟರ್ ಕಮಿಂಗ್ ಹೆಡ್ ಅಂತ ಹೇಳ್ತೀವಿ. ಈ ಆಫ್ಟರ್ ಕಮಿಂಗ್ ಹೆಡ್ ಎಲ್ಲಿ ಸಿಕ್ಕಾಕೊಳ್ತು ಅಂದ್ರೆ ಪ್ರಾಬ್ಲಮ್. ಹಾಗೆ ಸೊ ಹಾಗಾಗಿ ಮಗು ತಿರುಗೋದು ಅಂದ್ರೆ ಲೈಕ್ ಆತರ ಪ್ರಾಬ್ಲಮ್. ಅದು ಯಾಕಾಗುತ್ತೆ ಆತರ? 36 weeks ತನಕ ಎನಿ ಟೈಮ್ ಮಗು ತಿರುಗ್ಬೋದು. ಅಂದ್ರೆ ಅದು
ಮುಂಚೆ ಯಾವ ಪೊಸಿಷನಲ್ಲಿ ಬೇಕಾದ್ರೂ ಇರುತ್ತೆ, ಆವಾಗ 36th ವೀಕಿಗೆ ಅದು ಒಂದು ಪೊಸಿಷನ್ಗೆ ಬಂದು ಕೂತ್ಕೊಳ್ಳುತ್ತೆ. ಬಟ್ ಪ್ರಾಬ್ಲಮ್ಸ್ ಯಾವಾಗ ಆಗುತ್ತೆ, ಯೂಟ್ರೈನ್ ಅನಾಮಲೀಸ್, ಈಗ ಗರ್ಭಕೋಶದ್ರಲ್ಲೇ ಏನೋ ತೊಂದರೆ ಇರುತ್ತೆ, ಇಲ್ಲ ಕೆಳಗೊಂದು ಗಡ್ಡೆ ಇರುತ್ತೆ, ಇಲ್ಲ ಕೆಳಗೆ ಕಸ ಇರುತ್ತೆ. ಸೊ ಈ ತರ ಎಲ್ಲ ಸಿಚುವೇಶನ್ಸ್ ಅಲ್ಲಿ ಬ್ರೀಚ್ ಪ್ರೆಸೆಂಟೇಷನ್ ಆಗುತ್ತೆ. ಇಲ್ಲ ಕೆಲವು ಸರಿ ಹಂಗೇನೆ 1% ಕೇಸಲ್ಲಿ ಬ್ರೀಚ್, ಮಗು ತಿರುಗಿ, ಇಲ್ಲ ವಾಟರ್ ಕಡಿಮೆ ಇದ್ರೆ, ಈಗ 36 ವಾರ ವಾಟರ್ ಇನಫ್ ಇಲ್ಲ, ಅವಾಗ ಅದು ಬ್ರೀಚ್ ಇಂದ ಕೆಫಾಲಿಕ್ ಬರಕ್ ಕಷ್ಟ. ಹಾಗೆ ಸೊ ಈ ತರ ಸಿಚುವೇಶನ್ಸ್ ಅಲ್ಲಿ ನಿಮ್ಗೆ ಬ್ರೀಚ್ ಪ್ರೆಸೆಂಟೇಷನ್ ಇರೋ ಚಾನ್ಸ್ ಇರುತ್ತೆ. ಓಕೆ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಅವರಿಗೆ ಅಬಾರ್ಷನ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರೆಗ್ನೆಂಟ್ ಆಗ್ಬೇಕಾದ್ರೆ ಆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಈಗ ಇದಕ್ಕೆ ನಾವು ಪ್ರೆಗ್ನೆನ್ಸಿ ಲಾಸ್ ಅಂತ ಹೇಳ್ತೀವಿ, ಅಬಾರ್ಷನ್ ಅಥವಾ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್. ಸೊ ಫಸ್ಟ್ ಪ್ರೆಗ್ನೆನ್ಸಿ ಲಾಸ್ ಆಲ್ಮೋಸ್ಟ್ ಒಂದು 20 to 30% ಕೇಸಸಲ್ಲಿ ನೋಡ್ತೀವಿ. ಫಸ್ಟ್ ಪ್ರೆಗ್ನೆನ್ಸಿ ಲಾಸ್ ಇದು ಹಾರ್ಮೋನ್ ಡಿಫಿಷಿಯನ್ಸಿ ಇರ್ಬೋದು, ಇಲ್ಲ ಯೂಟ್ರೈನ್ ಅನಾಮಲಿ ಇರ್ಬೋದು, ಇಲ್ಲ ಬ್ಲಡ್ ಥಿಕ್ನಿಂಗ್ ಆಗುತ್ತೆ, ಇಲ್ಲ ಮೇನ್ ಪ್ರಾಬ್ಲಮ್ ಎಲ್ಲ ಸರಿ ಅಬಾರ್ಷನ್. ಈಗ ರೀಸೆಂಟ್ ಸ್ಟಡೀಸ್ ಎಲ್ಲ ಆಗಿರೋದು ಎನ್ಯುಪ್ಲಾಯ್ಡಿ, ಅಂದ್ರೆ ಮಗು ಆ ಭ್ರೂಣ ಗಂಡಸಿನ ಸ್ಪರ್ಮು ತಾಯಿ ಎಗ್ಗು ಸೇರಿ ಅದು ಭ್ರೂಣ ಆಗುವಾಗ ಅದು ಹೆಲ್ದಿ ಇಲ್ಲ ಅಂದ್ರೆ ಅದು ಪ್ರೆಗ್ನೆನ್ಸಿ ಲಾಸ್ ಆಗುತ್ತೆ. ಸೊ ಈ ಕಾರಣಗಳಲ್ಲಿ ಯಾವುದೋ ಒಂದರಲ್ಲಿ ಫಸ್ಟ್ ಪ್ರೆಗ್ನೆನ್ಸಿ ಲಾಸ್ ಆದ್ರೆ ಸೆಕೆಂಡು ಆಯ್ತು ಅಂತ ಇಟ್ಕೊಳ್ಳಿ. ಸೆಕೆಂಡ್ ಆದಾಗ ನಾವೇನ್ ಮಾಡ್ತೀವಿ, 2 ಪ್ರೆಗ್ನೆನ್ಸಿ ಲಾಸಸ್ ಆದಾಗ ಅವ್ರಿಗೆ ನಾವು ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್ ಮತ್ತೆ ಕೆಲವು ಸಪೋರ್ಟ್, ಲೂಟಿಯಲ್ ಫೇಸ್ ಸಪೋರ್ಟ್ ಅಂತ ಕೊಡ್ತೀವಿ, ಪ್ರೊಜೆಸ್ಟ್ರಾನ್ಸು, ಆಮೇಲೆ ಎಕೋಸ್ಪ್ರಿನ್ನು ಅಂತ ಎಲ್ಲ ಕೆಲವು ಟ್ಯಾಬ್ಲೆಟ್ಸ್ ಇರುತ್ತೆ, ಬೇಸಿಕಲಿ ಬ್ಲಡ್ ಥಿನ್ ಮಾಡಕ್ಕೆ. ಥರ್ಡ್ ಪ್ರೆಗ್ನೆನ್ಸಿ ಲಾಸ್ ಅಂದ್ರೆ 2 ಆಗಿರೋರು ಬಂದಾಗ ಥರ್ಡ್ ಪ್ರೆಗ್ನೆನ್ಸಿಗೆ ನಾವು ಲೋ ಮಾಲಿಕ್ಯುಲರ್ ವೇಟ್ ಹೆಪಾರಿನ್ ಎವ್ರಿ ಡೇ ಇಂಜೆಕ್ಷನ್ ಕೊಡ್ತೀವಿ. ಬೇಸಿಕಲಿ ಇದು ಪ್ರೆಗ್ನೆನ್ಸಿ ಚೆನ್ನಾಗಾಗಬೇಕು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಫಸ್ಟು ಸೆಕೆಂಡು ಪ್ರೆಗ್ನೆನ್ಸಿ ಎನ್ಯುಪ್ಲಾಯ್ಡಿ ಅಂದರೆ ಎಬ್ನಾರ್ಮಲ್ ಎಂಬ್ರಿಯೋ ಇಂದ ನಮ್ಗೆ ಆಗ್ತಾ ಇದೆ ಅಂತ ಡೌಟ್ ಬಂದರೆ ತಾಯಿದು ಮತ್ತು ತಂದೆದು ಕ್ಯಾರಿಯೋಟೈಪಿಂಗ್ ಮಾಡಿ DNA ಫ್ರಾಗ್ಮೆಂಟೇಷನ್ ಅಂತ ಕೆಲವು ಟೆಸ್ಟ್ ಇರುತ್ತೆ, ಅದೆಲ್ಲ ಮಾಡಿ ನೋಡಿ ದೆನ್ ಕೌನ್ಸಿಲ್ ಮಾಡಿ ಅವ್ರಿಗೆ ಪ್ರೆಗ್ನೆನ್ಸಿಗೆ ಹೇಳ್ತೀವಿ. ಬಟ್ ಕೆಲವು ಸರಿ ಥರ್ಡು ಆಗುತ್ತೆ, ಫೋರ್ತು ಆಗುತ್ತೆ, ಆವಾಗ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಒಂದು ಮಾಡ್ತೀವಿ. ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಇರುತ್ತೆ, ಇನ್ನೂ ಕಾರಣ ಇಲ್ದೇನೆ ಅಬಾರ್ಷನ್ ಆಗ್ತಾ ಇದೆ, ಅವಾಗ IVF ಅಲ್ಲಿ ಬೆಟರ್ ರಿಸಲ್ಟ್ಸ್ ಇರುತ್ತೆ. ಆವಾಗಲೂ ಇವ್ರಿಗೆ ಅಬಾರ್ಷನ್ ಆಯ್ತು, ಅವಾಗ ಗ್ಯಾಮಿಟ್ ಚೇಂಜ್ ಮಾಡ್ತೀವಿ. ಅಂದ್ರೆ ಗೌರ್ಮೆಂಟ್ ಅಲ್ಲಿ ಪರ್ಮಿಷನ್ಗೆ ಅಪ್ಲೈ ಮಾಡಿ ಡೋನರ್ ಎಗ್ಗೋ ಅಥವಾ ಡೋನರ್ ಸ್ಪರ್ಮ್ಸು ಇಂದ ನಾವು ಇದನ್ನ ಮಾಡ್ತೀವಿ. ಡಾಕ್ಟರ್, ಹಾಗಿದ್ರೆ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಏನಾದ್ರು ಅವ್ರಿಗೆ ರಿಸ್ಕ್ ಆಯ್ತು, ಹೆಲ್ತ್ ಇಶ್ಯೂಸ್ ಆಯ್ತು ಅಂದ್ರೆ ಅವಾಗ ಟ್ರೀಟ್ಮೆಂಟ್ ಏನಾದ್ರು ಕೊಡ್ತೀರಾ? ಯಾಕಂದ್ರೆ ಆಗ್ಲೇ ಮಾತಾಡ್ತಾ ನೀವು ಹೇಳಿದ್ರಿ ಟ್ಯಾಬ್ಲೆಟ್ಸ್ ಎಲ್ಲಾನು ತಗೊಳ್ಳೋ ಹಾಗಿಲ್ಲ. ಹೌದು. ಸೊ ಆ ಟೈಮಲ್ಲಿ ನೀವು ಹೇಗೆ ಅವ್ರನ್ನ ಟ್ರೀಟ್ ಮಾಡ್ತೀರಾ, ಅಥವಾ ಅವರನ್ನ ಹೇಗೆ ಮೆಂಟಲಿ ಹೆಂಗೆ ಸ್ಟ್ರಾಂಗ್ ಮಾಡ್ತೀರಾ? ಈಗ ಪ್ರೆಗ್ನೆನ್ಸಿಲಿ ಅವ್ರು ಬಂದ್ರು, BP ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ. ಸೊ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಮಾಡಿ ಕೆಲವು ಬ್ಲಡ್ ಟೆಸ್ಟ್ ಮಾಡಿಸಿ, ನೀವು ಕರೆಕ್ಟಾಗಿ ಟ್ಯಾಬ್ಲೆಟೇ ತೊಗೋಬೇಕು, ಇಷ್ಟು ರಿಸ್ಟ್ರಿಕ್ಷನ್ ಡಯಟ್ ಇರುತ್ತೆ ನಿಮಗೆ, ಕೆಲವು ತುಂಬ ಈ ಸ್ಪೈಸಿ ಫುಡ್ ಎಲ್ಲ ತೊಗೋಬೇಡಿ, ಆಮೇಲೆ ಈ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಎಲ್ಲಿ ಸಾಲ್ಟ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಸಾಲ್ಟ್ ರಿಟೆನ್ಷನ್ ಆಗುತ್ತೆ, ಸೊ ಅದನ್ನೆಲ್ಲ ಜಾಸ್ತಿ ತೊಗೋಬೇಡಿ ಅಂತ ಒಂದು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಟ್ಯಾಬ್ಲೆಟ್ಸ್ ಹಾಕ್ತೀವಿ. ಇನ್ ಕೇಸ್ ಅದರಲ್ಲೂ ಕಡಿಮೆ ಆಗಿಲ್ಲ ಅಂತ ಇಟ್ಕೊಳ್ಳಿ, BP ಜಾಸ್ತಿ ಇತ್ತು, ಸೊ ಅಡ್ಮಿಟ್ ಮಾಡ್ತೀವಿ. ಅಡ್ಮಿಟ್ ಮಾಡಿ ಅವ್ರ BPನೆಲ್ಲ ಕಂಟ್ರೋಲ್ ಮಾಡಿ ಪ್ರಾಪರ್ ಕೌನ್ಸಿಲಿಂಗ್ ಮಾಡಿ ಹೆಂಗಿರಬೇಕು ಅಂತ ಆಮೇಲೆ ಕಳಿಸ್ತೀವಿ. ಇನ್ನು ಶುಗರ್ ಜಾಸ್ತಿಯಾಗಿ ಬರ್ತಾರೆ, ಸೊ ಆವಾಗ ಅವ್ರಿಗೆ ಪ್ರಾಪರ್ ಒಂದು ಡಯಟ್ ಕೌನ್ಸಿಲಿಂಗ್ ಇರುತ್ತೆ. ಈ ಥರದ್ದೇ ಡಯಟ್ ತೊಗೋಬೇಕು. ಈಗ ಡಯಾಬಿಟಿಕ್ಸ್ ಹೇಳ್ತೀವಲ್ಲ, ಅದೇ ಥರ ಇದೇ ಡಯಟ್ ನೀವು ತೊಗೋಬೇಕು, ಈ ಥರ ಒಂದು ಡಯಟ್ ಚಾರ್ಟ್ ಫಾಲೋ ಮಾಡಬೇಕು. ಆಮೇಲೆ ಅವ್ರಿಗೆ ಕೆಲವು ಟೈಮಲ್ಲಿ ಅಂದ್ರೆ ಅಂತ ಜಾಸ್ತಿ ಇಲ್ದಿದ್ರೆ ಒಂದು ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ ಅಂತ ಕೊಡ್ತೀವಿ. ಒಂದು ಓರಲ್ ಥೆರಪಿ ಅಂದ್ರೆ ಡಯಟ್ ಥೆರಪಿ ಒಂದು, ಇನ್ನೊಂದು ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ಟು ಡಯಾಬಿಟಿಕ್ಸ್ಗೆ. ಇನ್ನು ಅದರಲ್ಲೂ ಕಂಟ್ರೋಲ್ ಆಗಿ ಇನ್ಸುಲಿನ್. ಸೊ ಇನ್ಸುಲಿನ್ ಥೆರಪಿ ಕೊಡ್ತೀವಿ ಅವ್ರಿಗೆ. ಸೊ ಡಿಪೆಂಡಿಂಗ್ ಅಪಾನ್ ದ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ, ಅವ್ರ ಶುಗರ್ಸು ಎಲ್ಲ ನೋಡಿಕೊಂಡು ಇನ್ಸುಲಿನ್ ಡೋಸ್ನ ಆಲ್ಟರ್ ಮಾಡ್ತೀವಿ. ಆ್ಯಂಡ್ ಅದನ್ನು ಆಲ್ಟರ್ ಮಾಡೋದಲ್ಲದೆ ಕೂಡ ಅವ್ರಿಗೆ ಒಂದು ಸೆಟ್ ಪ್ಯಾಟರ್ನ್ ಫಾಲೋ ಮಾಡಕ್ಕೆ ಹೇಳ್ತೀವಿ. ಇಷ್ಟೇ ನೀವು ಹಿಂಗೆ ತಿನ್ನಬೇಕು, ಸ್ಮಾಲ್ ಮೀಲ್ಸ್ ತೊಗೊಳ್ಳಿ, ಆಮೇಲೆ ಒಂದು ಪ್ಲೇಟಲ್ಲಿ ನಿಮಗೆ ಇಷ್ಟೇ ತರಕಾರಿ ತಿನ್ನಬೇಕು, ಇಷ್ಟು ಕಾರ್ಬೋಹೈಡ್ರೇಟ್ಸ್ ತಿನ್ನಬೇಕು, ಒಂದು
ಪ್ರೋಟೀನ್ ಅಂದರೆ ಎಗ್ಗು, ಕಡಲೆಕಾಯಿ ಬೀಜ, ಆಮೇಲೆ ಕಾಳು, ಮೊಳಕೆ ಕಟ್ಟಿದ ಕಾಳಲ್ಲ, ಹೀಗೆ, ಅಥವಾ ಫಿಶ್ ಚಿಕನ್ನು ಇಂಥದ್ದು. ಸೊ ಈ ಥರದ್ದೇ ಒಂದು ನೀವು ಫಾಲೋ ಮಾಡಬೇಕಾಗತ್ತೆ ಅಂತ ಒಂದು ಆ ಪ್ಲೇಟ್ದಲ್ಲಿ ಎಷ್ಟು ತಿನ್ನಬೇಕು ಅಂತ ಹೇಳ್ಕೊಡ್ತೀವಿ. ಸೊ ಈ ಥರ ಒಂದು ಪ್ರಾಪರ್ ಕೌನ್ಸಿಲಿಂಗ್ ಆಗುತ್ತೆ ಅವ್ರಿಗೆ. ಇನ್ನು ಕಸ ಕೆಳಗಿದೆ, ಇಲ್ಲ ಬಾಕಿ ಎಮರ್ಜೆನ್ಸೀಸ್, ಆಬ್ಸ್ಟೆಟ್ರಿಕ್ ಎಮರ್ಜೆನ್ಸೀಸ್ ಅಂತ ಹೇಳ್ತೀವಿ. ಈಗ ಬ್ಲೀಡಿಂಗ್ ಆಗಿ ಬಂದರು, ಕಸ ಕೆಳಗಿದೆ, ಇಲ್ಲ ಕಸ ಸಪ್ರೇಟ್ ಆಗಿದೆ, ಆ ಟೈಮಲ್ಲೆಲ್ಲ ಎಮರ್ಜೆನ್ಸಿ ಸೆಕ್ಷನ್ನು ಫಸ್ಟ್ ತಾಯಿನ ಸೇವ್ ಮಾಡಬೇಕು, ಆಮೇಲೆ ಮಗು. ಸೊ ಇದೆರಡನ್ನು ಸೇವ್ ಮಾಡೋ, ಈಗ ಸಿನಿಮಾದಲ್ಲಿ ಹೇಳ್ತಾರಲ್ಲ, ಅಯ್ಯೋ ತಾಯಿನ ಉಳ್ಸೋದ ಮಗುನ, ಆ ಸಿಚುವೇಶನ್ ಇಲ್ಲ. ಫಸ್ಟ್ ಪ್ರಿಫರೆನ್ಸಸ್ ತಾಯಿ. ಇಂಥವ್ರನ್ನ ಉಳಿಸ್ಬೋದು ಅನ್ನೋದೆಲ್ಲ ಇಲ್ಲ, ಯಾವತ್ತೂ ಇಲ್ಲ. ನಮ್ಗೆ ಫಸ್ಟ್ ಪ್ರಿಫರೆನ್ಸ್ ಯಾವಾಗ್ಲೂ ತಾಯಿ. ಮಗುನ್ನು ನಾವು ಆದಷ್ಟು ಉಳ್ಸಕ್ಕೆ ಪ್ರಯತ್ನ ಪಡ್ತೀರಾ. ಬರುವಾಗೆ ಮಗು ಹಾರ್ಟ್ ರೇಟ್ ಇಲ್ಲ ಅಂತ ಬಂದಾಗ ಅವಾಗ ಬೇರೆ ದಾರಿ ಇಲ್ಲ. ಬಟ್ ಅಟ್ ಲೀಸ್ಟ್ ಈ ತರ ಸಿಚುವೇಶನ್ಸ್ ಇದ್ದಾಗ ನಾವು ಆದಷ್ಟು ಮಗುಗೂ NICU ಅಲ್ಲಿ ಬೆಳ್ಸಕ್ ನೋಡ್ತೀವಿ. ತಾಯಿಗಂತೂ ಬ್ಲಡ್ ಕೊಟ್ಟು ಅವ್ರಿಗೆ ಕೇರ್ ತಗೊಂಡು, ಅಂದ್ರೆ ಇದು HDU ಅಲ್ಲಿ ಅಂದ್ರೆ ICU ಅಲ್ಲಿ ಹಾಕ್ಬಿಟ್ಟು, ಅಥವಾ ಕಂಪ್ಲೀಟ್ ಕೇರ್ ಕೊಡುವಂತ ಒಂದು ಟರ್ಷರಿ ಸೆಂಟರ್ ಅಲ್ಲಿ ತಾಯಿನ ನೋಡ್ಕೊಬೇಕು. ಡಾಕ್ಟರ್, ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅವರ ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ಅಂದ್ರೆ ಹಿಂದೆ ಎಲ್ಲ ಗೊತ್ತು, ಕೆಲ್ಸಕ್ಕೆ ಹೋಗ್ತಾ ಇದ್ರು, ಅವರಿಗೆ ಪ್ರೆಗ್ನೆಂಟ್ ಅನ್ನೋದೇ ಮರ್ತು ಹೋಗೋ ತರ ಇತ್ತು. ಆದ್ರೆ ಈಗ ಹಾಗಲ್ಲ, ಒಂದ್ ಹೆಜ್ಜೆ ಮುಂದೆ ಇಡ್ಬೇಕಾದ್ರೂ ಕೂಡ ಯೋಚನೆ ಮಾಡ್ತಾರೆ, ರೆಸ್ಟ್ ತಗೋಬೇಕು ಅಂತ ಹೇಳ್ತಾರೆ. ಸೊ ಕಾಮನ್ ಆಗ್ಬಿಟ್ಟಿದೆ ಇವಾಗ, ತುಂಬಾ ಕಾನ್ಶಿಯಸ್ ಆಗ್ತಾರೆ. ಸೊ ಫಿಸಿಕಲ್ ಆಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ಆಕ್ಚುಲಿ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಅನ್ಎವೆಂಟ್ಫುಲ್, ಏನೂ ತೊಂದರೆ ಇಲ್ಲ ಅವ್ರಿಗೆ, ಅವರು ಫಿಸಿಕಲ್ ಆಕ್ಟಿವಿಟಿ ಮಾಡಲೇಬೇಕಾಗತ್ತೆ. ನಮ್ಮಲ್ಲಿ ನಾವು ಡಯಟ್ ಕೌನ್ಸಿಲಿಂಗ್ ಪ್ಲಸ್ ಯೋಗ ಥೆರಪಿ ಮಾಡ್ತೀವಿ. ಪ್ಲಸ್ ಅವ್ರಿಗೆ ಇಷ್ಟು ವಾಕ್ ಮಾಡಿ ದಿನದಲ್ಲಿ. ವಾಕಿಂಗ್ ಬೆಸ್ಟ್ ಎಕ್ಸಸೈಸ್ ಪ್ರೆಗ್ನೆನ್ಸಿಯಲ್ಲಿ. ಸೊ ನಾವು 30 minutes ಇನ್ ದ ಮಾರ್ನಿಂಗ್, 30 minutes ಇನ್ ದ ಈವ್ನಿಂಗ್ ಅಂತಲೂ ಹೇಳ್ತೀವಿ. ಇಲ್ಲ ಈ ಡಯಾಬಿಟಿಕ್ ಪೇಷಂಟ್ಸ್ಗೆ ಆಫ್ಟರ್ ಎವ್ರಿ ಮೀಲ್ 20 minutes ವಾಕ್ ಮಾಡಿ ಅಂತ ಹೇಳ್ತೀವಿ, ಸಡನ್ನಾಗಿ ಶುಗರ್ಸ್ ಜಾಸ್ತಿ ಆಗಬಾರ್ದು ಅಂತ. ಸೊ ವಾಕ್ ಒಂದು ಎಕ್ಸಸೈಸು, ಯೋಗ ಥೆರಪಿ ಒಂದು, ಸ್ವಿಮ್ಮಿಂಗ್ ಆ್ಯಂಡ್ ಏರೋಬಿಕ್ಸ್ ಅದು ಕೂಡ ಹೇಳ್ತೀವಿ. ಕೆಲವು ಏರೋಬಿಕ್ ಎಕ್ಸಸೈಸಸ್ ಮಾಡ್ಬೋದು ಅವರು, ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಇದೆಲ್ಲದು ಒಂಥರ ಪ್ರೆಗ್ನೆನ್ಸಿಲಿ ಅವ್ರಿಗೆ ರಿಲ್ಯಾಕ್ಸೇಷನ್ ಕೊಡೋ ಅಂಥದ್ದು. ಅದಲ್ಲದೆ ಪ್ರೆಗ್ನೆಂಟ್ ಲೇಡೀಸ್ ಆದಷ್ಟು ಸ್ಟ್ರೆಸ್ಗೆ ಒಳಗಾಗಬಾರ್ದು. ನಾನು ಅದೇ ಹೇಳ್ತೀನಿ, ನೀವೇನೇನೋ ಯೋಚನೆ ಮಾಡಬೇಡಿ, ಗೂಗಲ್ ಮಾಡಬೇಡಿ, ಯಾರಿಗೋ ಕಾಂಪ್ಲಿಕೇಶನ್ ಆಗಿದೆ ಅಂತ ನಿಮಗೆ ಬರುತ್ತೆ ಅಂತ ಅನ್ಕೋಬೇಡಿ. ಎಂಜಾಯ್ ಯೋರ್ ಪ್ರೆಗ್ನೆನ್ಸಿ. ಎಂಜಾಯ್ ಯೋರ್ ಪ್ರೆಗ್ನೆನ್ಸಿ ಅಂದರೆ ಆ ಮದರ್ಹುಡ್ ಎಂಜಾಯ್ ಮಾಡಬೇಕು ಅವರು. ಮ್ಯೂಸಿಕ್ ಕೇಳೋದು, ಅಫ್ಕೋರ್ಸ್ ಕೆಲಸ ಅವ್ರದ್ದು ಇರುತ್ತೆ, ಜೊತೆಗೆ ಫ್ರೀ ಟೈಮಲ್ಲಿ ಮ್ಯೂಸಿಕ್ ಕೇಳೋದು, ಇಲ್ಲ ಏನೋ ಒಂದು ಧ್ಯಾನ ಮಾಡೋದು, ದೇವ್ರ ಧ್ಯಾನನೋ ಅಥವಾ ಕೆಲವು ಶ್ಲೋಕಗಳು ಕೇಳೋದು, ಇದನ್ನೆಲ್ಲ ಮಾಡಿದ್ರೆ ನಿಮ್ಗೇನೆ ಒಂಥರ ಮೆಂಟಲಿ ಯು ವಿಲ್ ಬಿ ಒಂಥರ ಪೀಸ್ ಇರುತ್ತೆ, ಕಾಮ್ ಇರುತ್ತೆ. ಜೊತೆಗೆ ಮಗುಗೂ ಕೂಡ ಬ್ಲಡ್ ಸಪ್ಲೈ ಎಲ್ಲ ಚೆನ್ನಾಗಾಗುತ್ತೆ. ಸೊ ಇದನ್ನ ಮಾಡಿ ಅಂತ ನಾವು ತುಂಬ ಕೌನ್ಸಿಲಿಂಗ್ ಮಾಡ್ತೀವಿ ಪ್ರೆಗ್ನೆಂಟ್ ಲೇಡೀಸ್ಗೆ. ಬಿಕಾಸ್ ಇದು ಮಾಡೋದ್ರಿಂದ ಒಂಥರ ಹೆಲ್ದಿ ಪ್ರೆಗ್ನೆನ್ಸೀಸ್, ಒಳ್ಳೆ ಮೂವೀಸ್ ನೋಡಿ, ಒಳ್ಳೆ ಬುಕ್ಸ್ ಓದಿ, ಆ್ಯಂಡ್ ನಿಮಗೆ ಇಷ್ಟ ಆಗೋ ಥರದ್ದು ಎಲ್ಲ ಮಾಡಿ. ಅಂದರೆ ಜನ ಯಾರು ಇಷ್ಟ ಆಗ್ತಾರೋ ಅವ್ರ ಮಧ್ಯೆ ಇರಿ, ಸೊ ದಟ್ ದರ್ ಇಸ್ ನೋ ಟಾಕ್ಸಿಕ್ ಫೀಲಿಂಗ್ ವಿತ್ ಯು. ಹಾಗೆ ಆ ಥರ ಇವರು ಆದಷ್ಟು ಎಷ್ಟು ಫಾಲೋ ಮಾಡ್ತಾರೋ ಅಷ್ಟು ಪ್ರೆಗ್ನೆನ್ಸಿನೂ ಚೆನ್ನಾಗಿರುತ್ತೆ, ಮಗುಗೂ ಅನ್ಇವೆಂಟ್ಫುಲ್ ಆಗಿ ಎಂಜಾಯ್ ಮಾಡ್ತಾರೆ ಪ್ರೆಗ್ನೆನ್ಸಿ. ಡಾಕ್ಟರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ರಿಸ್ಕ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆಯಾ ಅಥವಾ ಕಂಟ್ರೋಲಲ್ಲಿ ಇದೆಯಾ? ಆ್ಯಕ್ಚುಲಿ ಎಷ್ಟೋ ಸರಿ ನಾವು ಅಂತೀವಿ ಇದೇನಪ್ಪ ಎಲ್ಲ ಲೋ ರಿಸ್ಕು ಹೈ ರಿಸ್ಕ್ ಆಗಿಬಿಡ್ತಾರೆ ಅಂತ. ಕೆಲವು ಸರಿ ಎಲ್ಲ ಅನ್ಇವೆಂಟ್ಫುಲ್ಲು, ಬಟ್ ತೀರಾ 9ನೇ ತಿಂಗಳಲ್ಲಿ ಸಡನ್ನಾಗಿ BP ಜಾಸ್ತಿ ಆಗುತ್ತೆ. ಇಲ್ಲ ಎಲ್ಲ ಡೆಲಿವರಿ ಚೆನ್ನಾಗಾಗಿ ಹೋಗಿರ್ತಾರೆ, ಸಡನ್ನಾಗಿ ಕಣ್ಮಂಜು ಅಂತ ಬರ್ತಾರೆ. ಸೊ ಪೋಸ್ಟ್ ಪಾರ್ಟಮ್ ಪ್ರೆಸ್ ಅಂತ ಹೇಳ್ತೀವಿ, ಅದು BP ಜಾಸ್ತಿಯಾಗಿ ಒಂದು ಎಂಬುಲೈ ಹೋಗಿ ಆಗಿರೋ ಚಾನ್ಸಸ್ ಇರುತ್ತೆ. ಇಲ್ಲ ಪೋಸ್ಟ್ ಪಾರ್ಟಮ್ ಎಕ್ಲಾಂಶಿಯಾ, ಡೆಲಿವರಿ ಆದಮೇಲೆ ಫಿಟ್ಸ್ ಬರೋದು. ಸೊ ಇಲ್ಲ ಸಡನ್ನಾಗಿ ಮನೆಗೆಲ್ಲ ಚೆನ್ನಾಗಿ ಹೋಗಿರ್ತಾರೆ, 7ನೇ ದಿನ ಸೆಕೆಂಡ್ರಿ PPH ಅಂತ ಹೇಳ್ತೀವಿ, ಅದು ಬ್ಲೀಡ್ ಆಗ್ತಾರೆ. ಆನ್ ಟೇಬಲ್ ಬ್ಲೀಡ್ ಆಗೋದು ಬೇರೆ. ಈಗ ಚೆನ್ನಾಗಿರೋ ಪ್ರೆಗ್ನೆನ್ಸಿ ಏನೂ ತೊಂದರೆ ಇಲ್ಲ, ಬಟ್ ಅಟ್ ದ ಟೈಮ್ ಆಫ್ ಡೆಲಿವರಿ ನಾವು ಡೆಲಿವರಿ ಮಾಡಿದಾಗ ಸಡನ್ನಾಗಿ PPH ಆಗುತ್ತೆ. ಸೊ ಈ ಥರ ಎಲ್ಲ ನೋಡ್ತೀವಿ, ಬಟ್ ಎಲ್ಲರಿಗೂ ಇದಾಗುತ್ತೆ ಅಂತಲ್ಲ. ಮೇ ಬಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದೆ. ಪ್ರೀಟರ್ಮ್ ತುಂಬ ನೋಡ್ತೀವಿ. ಪ್ರೀಟರ್ಮ್ ಅಂದರೆ ಬೇಗ ಡೆಲಿವರಿ ಆಗ್ಬಿಡೋದು, ಸೊ ಅದು ತುಂಬ ನೋಡ್ತೀವಿ. ಸೊ ಮೇ ಬಿ ಸ್ಟ್ರೆಸ್ ಲೆವೆಲ್ಸ್, ವರ್ಕ್ ಸ್ಟ್ರೆಸ್ ಇರುತ್ತೆ. ಆದಷ್ಟು ನಾನು ವರ್ಕ್ ಫ್ರಮ್ ಹೋಮ್ ಮಾಡಿ ಪ್ರೆಗ್ನೆಂಟ್ ಲೇಡೀಸು, ಬಿಕಾಸ್ ಟ್ರಾವೆಲ್ ತುಂಬ ಮಾಡ್ತಾ ಇರ್ತಾರೆ. ಪಾಪ ನನಗೆ ಬೇಜಾರಾಗುತ್ತೆ, 2 hours ಟ್ರಾವೆಲ್ ಮಾಡ್ತಾ ಇರ್ತಾರೆ. ಮೆಟರ್ನಿಟಿ ಲೀವ್ಗೂ ಅಂದರೆ ಈಗ ತೊಗೊಂಡ್ಬಿಟ್ರೆ ಆಮೇಲೆ ಲೀವ್ ಸಿಗಲ್ಲ ಅಂತ. ಸೊ ಎಷ್ಟೊಂದು ಈಗ ಎಲ್ಲ ಲ್ಯಾಕ್ಸ್ ಆಗಿದೆ ಪ್ರೆಗ್ನೆಂಟ್ ಲೇಡೀಸ್ಗೆ ಮದರ್ ಕೇರ್ ಕೊಡೋಕ್ಕೆ ಎಲ್ಲ ರೂಲ್ಸು.
ಬಟ್ ಆಂಟಿನೇಟಲಿ ಕೂಡ ಅವ್ರಿಗೆ ಒಂದು ರಿಲ್ಯಾಕ್ಸ್ಡ್ ಮೆಂಟಲ್ ಸ್ಟೇಟಸ್ ಇರಬೇಕು. ವರ್ಕ್ ಪ್ರೆಷರ್ಸ್ ಜಾಸ್ತಿ ಇರೋದ್ರಿಂದ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮೋರ್ ವರ್ಕಿಂಗ್ ವುಮೆನ್ ಈಗ ಅದಕ್ಕೋಸ್ಕರ ಆ ತರ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಈ ತರ ಪ್ರಾಬ್ಲಮ್ಸ್ ನೋಡ್ತೀವಿ. ಓಕೆ, ಸೊ ಕೊನೆಯದಾಗಿ ಯಾವ ರೀತಿಯಾಗಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅವ್ರು ನೋಡ್ಕೋಬೇಕಾಗತ್ತೆ? ನೀವು ಹೇಳಿದ್ರಿ ಮ್ಯೂಸಿಕ್ ಕೇಳಬೇಕು, ಚೆನ್ನಾಗಿ ತಿನ್ಬೇಕು, ಫುಡ್ ಚೆನ್ನಾಗಿರ್ಬೇಕು, ಫಿಸಿಕಲ್ ಆಕ್ಟಿವಿಟಿನೂ ಚೆನ್ನಾಗಿರ್ಬೇಕು ಅಂತ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್? ಫಸ್ಟ್ ಥಿಂಗ್, ಪ್ರೆಗ್ನೆಂಟ್ ಆದಾಗ ತುಂಬ ಯೋಚನೆ ಮಾಡಬೇಡಿ. ಯಾಕೆಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಗೂಗಲ್ ಮಾಡಿ ಏನೇನೋ ಯೋಚನೆ ಮಾಡಿದ್ರೆ ಆ ಥರ ಒಂಥರ ಅವ್ರಿಗೆ ನೈಟ್ಮೇರ್ಸ್ ಇಟ್ಕೊಂಡು ಬರ್ತಾರೆ. ಪ್ರೆಗ್ನೆನ್ಸಿನ ಆದಷ್ಟು ಎಂಜಾಯ್ ಮಾಡಿ. ಏನೇನೋ ಕಾಂಪ್ಲಿಕೇಶನ್ ಬಗ್ಗೆ ಯೋಚನೆ ಮಾಡಬೇಡಿ. ರೆಗ್ಯುಲರ್ ಚೆಕಪ್ಸ್ಗೆ ಹೋಗಿ ಆ್ಯಂಡ್ ಡಯಟ್ ಕೌನ್ಸಿಲಿಂಗ್ ಎಲ್ಲ ಮಾಡಿಸ್ಕೊಳ್ಳಿ, ಯೋಗ ಥೆರಪಿ, ವಾಕ್. ಸೊ ಆಲ್ ದೀಸ್ ಇಶ್ಯೂಸ್ನ ನೀವು ನೋಡಿಕೊಂಡು ಎಷ್ಟು ನೀವು ಪ್ರೆಗ್ನೆನ್ಸಿನ ಚೆನ್ನಾಗಿ ನೋಡ್ಕೋಬೋದು. ನಿಮ್ಮನ್ನು ನೀವು ನೋಡ್ಕೋಬೇಕಾಗತ್ತೆ. ಅವರೇನೋ ಹೇಳಿದ್ರು ಇವರೇನೋ ಹೇಳಿದ್ರು ಅನ್ನೋದಕ್ಕಿಂತನೂ ನೀವು ಡಾಕ್ಟ್ರಲ್ಲಿ ಸಲಹೆ ತೊಗೊಂಡು ಏನು ಕಾಂಪ್ಲಿಕೇಶನ್ಸ್ ಆಗದೇ ಇದ್ದಂಗೆ ನಿಮ್ಮ ಸ್ಟ್ರೆಸ್ ಲೆವೆಲ್ಸು ಕಡಿಮೆ ಮಾಡಿಕೊಂಡು ನೀವು ಪ್ರೆಗ್ನೆನ್ಸಿನ ನೋಡ್ಕೊಳ್ಳೋದು ನಿಮ್ಮ ಕೈಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾವುದೆಲ್ಲ ರಿಸ್ಕ್ ಇರುತ್ತೆ ಅಂತ ಹೇಳಿದ್ರಿ. ಸೊ ಈ ವಿಚಾರದಲ್ಲಿ ನಂಗೆ ಅನ್ಸಿದ್ದು, ನಾವು ರಿಸ್ಕ್ ಬಗ್ಗೆ ಮಾತಾಡೋದಕ್ಕಿಂತಲೂ ನೀವು ಆ ಟೈಮಲ್ಲಿ ಆ ರಿಸ್ಕ್ ಬರ್ದೇ ಇರೋ ರೀತಿಯಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ ಹೇಳಿದ್ರಿ. ಅದರಲ್ಲೂ ಟೆನ್ಷನ್ ಜಾಸ್ತಿ ತಗೋಬಾರ್ದು. ಸೊ ಆ ಒಂದು ಮದರ್ಹುಡ್ ನ ಎಂಜಾಯ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಬಹುಶಃ ಈ ಒಂದು ಇಂಟರ್ವ್ಯೂನ ನೋಡಿದವರಿಗೆ ಖಂಡಿತವಾಗಿಯೂ ನೆಕ್ಸ್ಟ್ ಪ್ರೆಗ್ನೆಂಟ್ ಆಗ್ಬೇಕಾದ್ರೆ, ಇಲ್ಲ ನಾನು ಜಾಸ್ತಿ ಟೆನ್ಷನ್ ತಗೋಬಾರ್ದು, ಮದರ್ಹುಡ್ ನ ಎಂಜಾಯ್ ಮಾಡಬೇಕು, ನನ್ನ ಹೆಲ್ತ್ ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಖಂಡಿತವಾಗಿಯೂ ಕೂಡ ನಿಮ್ಮ ಮಾತಿನ ಮುಖಾಂತರ ಅವರಿಗೆ ಅದೊಂದು ಏನು ಆ ಮಾತು ಹೋಗಿದೆ, ಅವರಿಗೆ ತಟ್ಟಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಿಣಿಯರು ತಮ್ಮ ಗರ್ಭಾವಸ್ಥೆಯ ಟೈಮ್ ನಲ್ಲಿ ಎಷ್ಟು ಹುಷಾರಾಗಿರ್ಬೇಕು, ಯಾವ್ದೆಲ್ಲ ರಿಸ್ಕ್ ಬರುತ್ತೆ, ಸೊ ಆ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಬರುವಂತಹ ರಿಸ್ಕ್ ಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರ್ಬೇಕು, ಫಿಸಿಕಲ್ ಆಕ್ಟಿವಿಟಿ ಹೆಂಗಿರ್ಬೇಕು, ಫುಡ್ ಅನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.